ನಮಸ್ಕಾರ, ಶುಭ ಸಂಜೆ. ನೀವು ನಮ್ಗೊಂದು ರೊಟ್ಟಿ ಕೊಟ್ರೆ ನಮ್ಮ ಒಂದು ದಿನದ ಹಸಿವು ತೀರಿಸ್ತಂತೆ. ರೊಟ್ಟಿ ಗಳಿಸೋದು ಹೇಗೆಂದು ಕಲಿಸಿದರೆ ದುಡಿಮೆಯ ಅವಕಾಶ ಕಿತ್ತುಕೊಳ್ಳುವವರೆಗೆ ನಮ್ಮ ಹಸಿವನ್ನ ತೀರಿಸ್ತಂತೆ. ಅದೇ ನೀವು ನಮ್ಗೆ ವಿದ್ಯೆ ನೀಡಿ ಒಗ್ಗಟ್ಟಿನ ಹೋರಾಟವನ್ನ ಕಲಿಸಿದರೆ ಎಂಥದ್ದೇ ಕಷ್ಟ ಎದುರಾದರೂ ಹೋರಾಡಿ ಒಗ್ಗೂಡಿ ನಮ್ಮ ಬದುಕಿನ ದಾರಿ ನಾವೇ ಹುಡುಕಿಕೊಳ್ಳುವುದನ್ನ ಹೇಳಿಕೊಟ್ಟಂತೆ. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಅವರ ಅಕ್ಷರದ ನುಡಿಯೊಂದಿಗೆ ಭಂಡಾರ ಪ್ರಕಾಶನ ಮಸ್ಕಿ ಆಯೋಜಿಸಿದ ಕಾವ್ಯ ಕರ್ನಾಟಕ 100 ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಯ ಇಂದಿನ ಉಪನ್ಯಾಸದ ಶೀರ್ಷಿಕೆ ಭರತೇಶ ವೈಭವದ ಕೆಲವು ಪದ್ಯಗಳು. ವಿಮರ್ಶಕರು ಡಾಕ್ಟರ್ ಎಸ್.ಬಿ. ಪದ್ಮಪ್ರಸಾದ್. ಮೊದಲಿಗೆ ಈ ಕಾರ್ಯಕ್ರಮದ ವಿಮರ್ಶಕರಾದ ಡಾಕ್ಟರ್ ಎಸ್.ಬಿ. ಪದ್ಮಪ್ರಸಾದ್ ಇವರಿಗೆ ಭಂಡಾರ ಪ್ರಕಾಶನ ಮಸ್ಕಿ ಇವರ ವತಿಯಿಂದ ಹಾಗೂ ಕೇಳುಗ ಸಾಹಿತ್ಯ ಆಸಕ್ತರ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತ. ಹಾಗೇನೆ ಕಾರ್ಯಕ್ರಮದ ಸಂಚಾಲಕರಾದ ಪ್ರೊಫೆಸರ್ ಬಸವರಾಜ್ ಕೋಡ್ಗುಲ್ಟಿ ಇವರಿಗೆ, ಕಾರ್ಯಕ್ರಮದ ಸಂಯೋಜಕರಾದ ಬಾಬುರಾಯ್ ದೊರೆ, ಮಧು ಬಿರಾದಾರ್ ಹಾಗೂ ಸಹ ಸಂಯೋಜಕರಾದ ಸೈಯದ್ ಮುಜೀಬ್ ಅಹಮದ್ ಬಸಯ್ಯ ಸ್ವಾಮಿ ಹಾಗೂ ಕರಿಲಿಂಗ ನಾಟಿಕರ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ವಿಮರ್ಶಕರ ಕಿರು ಪರಿಚಯ. ಡಾಕ್ಟರ್ ಎಸ್.ಬಿ. ಪದ್ಮಪ್ರಸಾದ್ ಇವರು ಜಾನಪದ, ಕಾವ್ಯ, ನಾಟಕ, ಕತೆ, ವಿಮರ್ಶೆ, ಲಲಿತ ಪ್ರಬಂಧ, ಕಾದಂಬರಿ ಹಾಗೂ ಗ್ರಂಥ ಸಂಪಾದನೆ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ. ತಂದೆ ಎಸ್.ಪಿ. ಪಾಯಪ್ಪ ಶೆಟ್ಟಿ, ತಾಯಿ ಜಿನ್ನಮ್ಮ. ಪ್ರಾರಂಭಿಕ ಶಿಕ್ಷಣ ಹೊಸನಗರದಲ್ಲಿ ಪೂರೈಸಿ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಿಂದ BSc ಪದವಿ, ನ್ಯಾಷನಲ್ ಕಾಲೇಜ್ ಆಫ್ ಎಜುಕೇಶನ್ ಇಂದ B.Ed ಪದವಿ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ MA ಪದವಿಯನ್ನ ಪೂರೈಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜೈನ ಜನಪದ ಸಾಹಿತ್ಯ ಸಂಪಾದನೆ ಹಾಗೂ ಅಧ್ಯಯನ ಎಂಬ ವಿಷಯದ ಕುರಿತು ಸಂಶೋಧನಾ ಪ್ರಬಂಧ ಮಂಡಿಸಿ PhD ಪದವಿಯನ್ನ ಪಡೆದಿದ್ದಾರೆ. ಹೈಸ್ಕೂಲ್ ಅಧ್ಯಾಪಕರಾಗಿ PhD ಪದವಿ ಗಳಿಸಿದ ರಾಜ್ಯದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರದಾಗಿದೆ. ಬಹುಶಃ ನಾವು ಆಫ್ಲೈನ್ ಪ್ರೋಗ್ರಾಮ್ ಕಾರ್ಯಕ್ರಮ ಈಗ ಮಾಡ್ತಾ ಇದ್ರೆ ಶ್ರೀಯುತರಿಗೆ ಚಪ್ಪಾಳೆಯ ಸುರಿಮಳೆಯ ಗೌರವ ಸಲ್ತಾ ಇತ್ತು ಅಂತ ನಾನಿಲ್ಲಿ ಹೇಳಕ್ ಬಯಸ್ತೀನಿ. ಇವರ ಸಾಹಿತ್ಯ ಕೃಷಿ ಜಾನಪದ ಮತ್ತು ಜೈನ ಕಥಾ ಸಾಹಿತ್ಯ, ಹಾಡ್ ಹೇಳೆ ತಂಗಿ ಧ್ವನಿ ಎತ್ತಿ, ಜೈನ ಜಾನಪದ ಗೀತೆಗಳು, ಹೀಗೆ ಜಾನಪದ ಸಾಹಿತ್ಯದ ಕೃತಿಗಳು, ಕೆರೆಗೆ ಹಾರ, ನಗೆ ಚೆಲ್ಲಿದ ಹುಡುಗಿ, ಜಲಿಯನ್ ವಾಲಾಬಾಗ್ ಮೊದಲಾದ 7 ನಾಟಕಗಳು, ಆರೋಹಣ, ದ್ರಾಕ್ಷಿ ಗೊಂಚಲು, ದೀಪಾವಳಿ, ಹೀಗೆ 5 ಕವನ ಸಂಕಲನಗಳು, ಬೃಂದಾವನ, ಮಗುವೆಂಬ ಮುದ್ದು ಕವಿತೆ ಮೊದಲಾದ ಲಲಿತ ಪ್ರಬಂಧಗಳು, ಶೈಕ್ಷಣಿಕ ಸಂಶೋಧನೆ, ಶಾಲಾ ನಿರ್ವಹಣೆ, ಭಾರತದಲ್ಲಿ ಪ್ರೌಢಶಾಲೆ ಮೊದಲಾದ 10ಕ್ಕೂ ಹೆಚ್ಚು ಶೈಕ್ಷಣಿಕ ಕೃತಿಗಳು, ಪಾಯಣ್ಣ ಕವಿಯ ಪ್ರಾಚೀನ ಜೈನ ನಾಟಕಗಳು ಸೇರಿದಂತೆ 10 ಸಂಪಾದಿತ ಕೃತಿಗಳು, CPK 1 ಕಾವ್ಯಾಭ್ಯಾಸ, ಕಮಲಾ ಹಂಪನ 1 ಸಾಂಸ್ಕೃತಿಕ ಅಧ್ಯಯನ ಮೊದಲಾದ ವಿಮರ್ಶಾ ಕೃತಿಗಳು, ಹೀಗೆ ಒಟ್ಟು 60ಕ್ಕೂ ಹೆಚ್ಚು ಕೃತಿಗಳನ್ನ ಶ್ರೀಯುತರು ಪ್ರಕಟಣೆ ಮಾಡಿದ್ದಾರೆ. ಶ್ರೀಯುತರಿಗೆ 50 ವರ್ಷ ತುಂಬಿದ ಸಂದರ್ಭದಲ್ಲಿ ಸುವರ್ಣ ಪದ್ಮ ಮತ್ತು 60 ವರ್ಷ ತುಂಬಿದ ಸಂದರ್ಭದಲ್ಲಿ ಸತ್ವ ಎಂಬ ಕೃತಿಯನ್ನ ಬರೆದು ಅವರಿಗೆ ಅರ್ಪಣೆಯನ್ನ ಮಾಡಲಾಗಿದೆ. ಈ ಎಲ್ಲ ಸಾಹಿತ್ಯ ಕೃಷಿಗೆ ಶ್ರೀಯುತರಿಗೆ ಹಲವಾರು ಪ್ರಶಸ್ತಿ, ಗೌರವಗಳು ಕೂಡ ಇಲ್ಲಿ ಸಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ 2021ನೇ ಸಾಲಿನ ಕರ್ನಾಟಕ ಅಕಾಡೆಮಿಯ ಪುಸ್ತಕ ಬಹುಮಾನ ವಿಶೇಷವಾಗಿದೆ. ಈಗ ಶ್ರೀಯುತರು ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಹಾಗೇನೆ ಕೇಳುವ ಎಲ್ಲ ಸಾಹಿತ್ಯ ಆಸಕ್ತರು ತಮ್ಮ ಆಡಿಯೋ ಮತ್ತು ವಿಡಿಯೋಗಳನ್ನ ದಯವಿಟ್ಟು ಮ್ಯೂಟ್ ಮಾಡಿಕೊಳ್ಳಲು ವಿನಂತಿ. ಸರ್, ಪ್ಲೀಸ್ ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯವನ್ನ ಬಹಳ ಉತ್ಸಾಹದಿಂದ ಮಾಡಿಕೊಟ್ಟಂತ ಸೋದರಿಗೆ ನನ್ನ ಕೃತಜ್ಞತೆಗಳು. ನನ್ನ ಪುಸ್ತಕಗಳ ಸಂಖ್ಯೆ ಈಗ 109 ಆಗಿದೆ. ಭರತೇಶ ವೈಭವವನ್ನ ಕುರಿತ ಒಂದು ಅರ್ಧ ಗಂಟೆಯ ಉಪನ್ಯಾಸ, ಅನಂತರ ಒಂದು ಅರ್ಧ ಗಂಟೆ ಪ್ರಶ್ನೋತ್ತರಗಳಿಗಾಗಿ ಮೀಸಲಾಗಿದೆ ಅಂತ ನನಗೆ ತಿಳಿಸಲಾಗಿದೆ. ಭರತೇಶ ವೈಭವ 10,000 ಸಾಂಗತ್ಯ ಪದ್ಯಗಳ ಒಂದು ಕಾವ್ಯ. ರತ್ನಾಕರ ವರ್ಣಿ ಇದರ ರಚಕ ಅನ್ನೋದು ಎಲ್ರಿಗೂ ಗೊತ್ತಿದೆ. 1450 ಇವನು ಕಾಲ, ಮೂಡುಬಿದಿರೆಯ ಕವಿ. ಇವನು ಭರತೇಶ ವೈಭವ ಸಾಂಗತ್ಯ ಕಾವ್ಯವನ್ನ 3 ಶತಕಗಳನ್ನ ಮತ್ತು ಸುಮಾರು 200ಕ್ಕೂ ಮೀರಿ ಹಾಡುಗಳನ್ನ ಬರೆದಿದ್ದಾನೆ.
ಸಾಂಗತ್ಯ ಪ್ರಕಾರದಲ್ಲಿ ಮೇರು ಕವಿ ಅನ್ನುವುದು ರತ್ನಾಕರನ ಹೆಗ್ಗಳಿಕೆ. ಇವನ ಭರತೇಶ ವೈಭವಕ್ಕೆ ಸಮನಾದಂತಹ ಇನ್ನೊಂದು ಸಾಂಗತ್ಯ ಕಾವ್ಯ ಬಂದಿಲ್ಲ. ತನ್ನ ಕಾವ್ಯದ ಗುರಿಯನ್ನ ಕುರಿತು ಅವನು ಹೇಳ್ತಾನೆ, ಕಬ್ಬಿಗರೋದು ಗಬ್ಬವ ಹಾಡು ಗಬ್ಬವ ಕಬ್ಬದೊಳೊರೆವರೆರಡು ಕಬ್ಬಿನಂತಿರಬೇಕು ಬಿದಿರಂತೆ ರಚಿಸಲೇ ಕಬ್ಬೆ ಹೇಳಲೇ ಸರಸ್ವತಿಯೇ. ಕಾವ್ಯದಲ್ಲಿ ಎರಡು ತರ ಇದೆ, ಒಂದು ಓದುಗಬ್ಬ, ಇನ್ನೊಂದು ಹಾಡುಗಬ್ಬ. ಇದರಲ್ಲಿ ನಾವು ರಚಿಸ್ತಕ್ಕಂಥ ಕಾವ್ಯ ಕಬ್ಬಿನ ಹಾಗೆ ಇರಬೇಕು, ರಸವತ್ತಾಗಿರ್ಬೇಕು, ಸುಲಭವಾಗಿ ನಾವು ಆಸ್ವಾದಿಸುವ ಹಾಗೆ ಇರಬೇಕು. ಬಿದಿರಿನ ಹಾಗೆ ನಮಗೆ ಜಗಿಯೋದಕ್ಕೆ ಬರದೇ ಇರೋ ಹಾಗೆ ಕಟುವಾಗಿ ಇರಬಾರ್ದು. ಅಂಥದ್ದನ್ನು ಯಾಕೆ ಬರಿಬೇಕು ಹೇಳು ತಾಯಿ ಸರಸ್ವತಿ ಅಂತ ಕೇಳ್ತಾನೆ. ಸುಮಾರು 100ರಷ್ಟು ಸಂಧಿಗಳನ್ನ ಹೊಂದಿರತಕ್ಕಂಥ ಈ ಕಾವ್ಯದಲ್ಲಿ ಆಸ್ಥಾನ ಸಂಧಿ ಅನ್ನೋದು ಒಂದು ಸಂಧಿ, ಅಲ್ಲಿ ಈ ಪದ್ಯ ಬರ್ತದೆ. ಆಮೇಲೆ ನನ್ನ ಕಾವ್ಯದಲ್ಲಿ ಎಲ್ಲ ಲಕ್ಷಣಗಳನ್ನು ನೀವು ಬಿಗಿಯಾಗಿ ಹಿಡಿದು ನೋಡ್ಬೇಡಿ ಅಂತ ಹೇಳ್ತಾನೆ. ಆಕ್ಚುಲಿ ಸಾಂಗತ್ಯದ ಲಕ್ಷಣಗಳನ್ನ ಬಹಳ ಬಿಗಿಯಾಗಿ ಹಿಡಿದು ನೋಡೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇದು ಅಂಶಗಣ ಘಟಿತವಾಗಿರ್ತಕ್ಕಂಥದ್ದು. ಅದಕ್ಕೆ ಇವನು ಹೇಳ್ತಾನೆ, ಈ ವಸ್ತುಕ ಕಾವ್ಯಕ್ಕಾದ್ರೆ ಎಲ್ಲ ಲಕ್ಷಣಗಳು ಕರಾರುವಾಕ್ಕಾಗಿರ್ಬೇಕು. ವರ್ಣಕ ಕಾವ್ಯಕ್ಕೆ ಒಂದಿಷ್ಟು ಇದು ಸಡಿಲ ಆದ್ರೂ ಕೂಡ, ಫ್ಲೆಕ್ಸಿಬಲ್ ಆಗಿದ್ರು ಕೂಡ, ಅಲ್ಲಲ್ಲಿ ಭಂಗವಾದ್ರೂ ಕೂಡ ಏನು ದೋಷ ಇಲ್ಲ. ಯಾಕೆ ಅಂದ್ರೆ ಇಂಥ ವರ್ಣಕ ಕಾವ್ಯದಲ್ಲಿ ಲಕ್ಷಣವನ್ನ ಕಾಪಾಡ್ಕೋಬೇಕು ಅಂತ ನಾವು ಬಿರುಸು ಮಾಡಿ ಹೊಡೆದ್ರೆ ಪುಸ್ತಕದ ಬದನೆಕಾಯಿ ಹೇಗಾಗತ್ತೆ. ಅದನ್ನ ಇವನು ಅದೇ ಸಂಧಿಯ ಇನ್ನೊಂದು ಪದ್ಯದಲ್ಲಿ ಹೇಳ್ತಾನೆ, ಸಕಲ ಲಕ್ಷಣವೂ ವಸ್ತುಕಕ್ಕೆ ವರ್ಣಕ್ಕಿಷ್ಟಿಷ್ಟು ವಿಕಳವಾದರೂ ದೋಷವಿಲ್ಲ, ಸಕಲ ಲಕ್ಷಣಕ್ಕೆಂದು ಬಿರುಸು ಮಾಡಿದರೆ ಪುಸ್ತಕದ ಬದನೆಕಾಯಹುದು. ಎಲ್ಲಿ ವಸ್ತುವನ್ನ ಹೇಳುವುದೇ ಮುಖ್ಯವಾಗಿರುತ್ತೆ ಅಲ್ಲಿ ಲಕ್ಷಣಗಳೆಲ್ಲ ಬಿಗಿಯಾಗಿರ್ಬೇಕು. ನಮ್ಮ ಚೆಂಪು ಕವಿಗಳು ಅಷ್ಟಾದಶ ವರ್ಣನೆಗಳನ್ನ ಇದನ್ನೆಲ್ಲ ಕಾಪಾಡ್ಕೊಳ್ಳೋದಕ್ಕೆ ಹೋಗಿ ಅನೇಕ ಕಾವ್ಯಗಳು ಜಾಳಾಗಿರೋದನ್ನು ಕೂಡ ನಾವು ನೋಡ್ತೇವೆ. ನಮ್ಮ ನಾಗಚಂದ್ರನ ಮಲ್ಲಿನಾಥ ಪುರಾಣ ಅದಕ್ಕೊಂದು ಉದಾಹರಣೆ. ಆದ್ರಿಂದ ನಾನು ಆಗ್ ಮಾಡೋದಿಲ್ಲ, ಅಲ್ಲಲ್ಲಿ ಲಕ್ಷಣಗಳು ಸ್ವಲ್ಪ ಭಂಗ ಆದ್ರೂ ಆಗ್ಬೋದು ಅಂತ ಅದೇ ಆಸ್ಥಾನ ಸಂಧಿಯಲ್ಲಿ ಹೇಳ್ತಾನೆ. ಭರತೇಶ ವೈಭವ ಸರಸ ಸಂಸಾರವನ್ನ, ಅಹಿಂಸಾತ್ಮಕವಾಗಿ ನಡೆಯುವ ಯುದ್ಧವನ್ನ, ಭೋಗದ ಕೊನೆಯಲ್ಲಿ ವೈರಾಗ್ಯವನ್ನ, ಅದರ ಮುಂದಿನ ಹಂತವಾಗಿ ಯೋಗವನ್ನ, ಕೊನೆಗೆ ಮೋಕ್ಷವನ್ನ ಹೇಳ್ತಕ್ಕಂಥ ಒಂದು ಕಾವ್ಯ. ಇದರಲ್ಲಿ 5 ವಿಭಾಗಗಳಿದ್ದಾವೆ. 3 ಭಾಗಗಳನ್ನ ಮಾತ್ರ ಪ್ರಮುಖವಾಗಿ ಹೇಳ್ತಾರೆ, ಆದ್ರೆ ಇದರಲ್ಲಿ 5 ಭಾಗಗಳಿದ್ದಾವೆ. ಭೋಗಸಂಧಿ, ಭೋಗ ವಿಜಯ, ದಿಗ್ವಿಜಯ, ಯೋಗ ವಿಜಯ, ಅರ್ಕಕೀರ್ತಿ ವಿಜಯ ಮತ್ತು ಮೋಕ್ಷ ವಿಜಯ. ಇವು 5 ಸಂಧಿಗಳು. ಅರ್ಕಕೀರ್ತಿ ಅನ್ನೋನು ಭರತ ಚಕ್ರವರ್ತಿಯ ಮಗ. ಹೀಗೆ ವಿಸ್ತಾರವಾಗಿ ಹರಡಿಕೊಂಡಿರ್ತಕ್ಕಂಥ ಈ ಕಾವ್ಯದಲ್ಲಿ ಮುಂದೆ ಇದರಲ್ಲಿ ಅನೇಕ ಸಂಧಿಗಳು ಬರ್ತವೆ. ಕವಿವಾಕ್ಯ ಸಂಧಿ ಬರುತ್ತೆ, ಪೂರ್ವ ನಾಟಕ ಸಂಧಿ, ಉತ್ತರ ನಾಟಕ ಸಂಧಿ, ವೀಣೆ ಬಾರಿಸೋದನ್ನ ವರ್ಣನೆ ಮಾಡೋದಕ್ಕೇನೆ ಒಂದು ಸಂಧಿ ಇಟ್ಟಿದ್ದಾನೆ. ಆಮೇಲೆ ಹಾಡುಗಾರಿಕೆಗೆ ಒಂದು ಸಂಧಿ ಇಟ್ಟಿದ್ದಾನೆ. ಹೀಗೆ ಅನೇಕ ಸಂಧಿ. ಆಮೇಲೆ ಹೇಗೆ ಊಟ ಮಾಡ್ತಾರೆ, ಭೋಜನ ಸಂಧಿಯೇ ಒಂದಿದೆ. ಸ್ತ್ರೀರತ್ನ ಸಂಭೋಗ ಸಂಧಿ ಅಂತಲೇ ಒಂದಿದೆ. ಮುನಿಗಳಿಗೆ ಹೇಗೆ ಆಹಾರ ಕೊಡ್ತಾರೆ ಅನ್ನೋದೇ ಒಂದು ಸಂಧಿ ಇದೆ. ಈ ರೀತಿ ಅನೇಕ ಸಂಧಿಗಳಿದೆ. ಅದರಲ್ಲಿ ಉಪ್ಪರಿಗೆ ಸಂಧಿ ಅನ್ನೋದು ಒಂದು. ಉಪ್ಪರಿಗೆ ಸಂಧಿಯಲ್ಲಿ ಊಟ ಆದ ನಂತರ ಭರತೇಶ್ವರ ಹೋಗಿ ಮೇಲ್ಗಡೆ ಮಹಡಿ ಮೇಲೆ ತೂಗು ಮಂಚದಲ್ಲಿ ಕೂತಿರ್ತಾನೆ. ಈ ಅವನ ಹೆಂಡತಿಯರೆಲ್ಲ 96,000 ರಾಣಿಯರು ಎಲ್ಲರೂ ಸೌಹಾರ್ದದಿಂದ ಬದುಕ್ತಾ ಇರ್ತಾರೆ. ಒಬ್ರಿಗೊಬ್ರು ತಮಾಷೆ ಮಾಡ್ಕೊಳ್ತಾ ಬಹಳ ಚೆನ್ನಾಗಿ ಹೊಂದಾಣಿಕೆಯಿಂದ ಬದುಕ್ತಾ ಇರ್ತಾರೆ. ಅಂತ ಒಂದು ಅವ್ರು ಹೇಗೆ ತಮಾಷೆಯಾಗಿದ್ರು ಅನ್ನೋದನ್ನ ಹೇಳೋದಕ್ಕೇನೆ ಸರಸ ಸಂಧಿ ಅನ್ನುವ ಒಂದು ಸಂಧಿ ಇದೆ. ಅಲ್ಲಿ
ಹೋಗಿ ಕೂತ್ಕೊಂಡಂತ ತೂಗು ಮಂಚದಲ್ಲಿ ಕೂತಿದ್ದಂತಹ ಭರತನಿಗೆ ಈ ರಾಣಿಯರೆಲ್ಲ ಹೋಗಿ ಒಬ್ಬೊಬ್ಳು ಒಂದೊಂದು ಕಾಣಿಕೆಯನ್ನ ಉಡುಗೊರೆಯಾಗಿ ಕೊಡ್ತಾರೆ, ಚಿಕ್ಕದೋ ದೊಡ್ಡದೋ ಈ ತರ ಎಲ್ಲ. ಅದ್ರೊಳಗೆ ಒಂದು ಪದ್ಯ ಇದರಿಂದ ಉಪ್ಪರಿಗೆ ಸಂಧಿಯಿಂದ: ಅಂಗಜ ವೀರಗೆ ಪೂವಿನ ಖಡ್ಗವ ಸಂಗಡಿಸುವ ರತಿಯಂತೆ ಹೊಂಗೇದಗೆಯ ಕಟಾರಿಯ ನೋರ್ವ ಲತಾಂಗಿ ತಂದಿತ್ತಳು ನೃಪಗೆ. ಒಬ್ಬ ಲತಾಂಗಿ, ಒಬ್ಬ ರಾಣಿ ಅವನಿಗೆ ಒಂದು ಕೇದಗೆಯನ್ನ ತಂದು ಕೊಡ್ತಾಳೆ. ಅದು ಹೇಗೆ ಅಂದ್ರೆ, ಅಂಗಜ ವೀರಗೆ ಪೂವಿನ ಖಡ್ಗವ ಸಂಗಡಿಸುವ ರತಿಯಂತೆ. ಅಂಗಜ ವೀರನಿಗೆ ಅಂದ್ರೆ ಮನ್ಮಥನಿಗೆ ಹೂವಿನ ಖಡ್ಗವನ್ನ ತಂದು ಕೊಡ್ತಕ್ಕಂತಹ ರತಿದೇವಿಯ ಹಾಗೆ ಹೊಂಗೇದಗೆಯ ಕಟಾರಿಯನು, ಬಂಗಾರದ ಬಣ್ಣದ ಕಟಾರಿಯನ್ನ, ಕೇದಿಗೆಯ ಗರಿ ತ್ರಿಕೋನಾಕಾರವಾಗಿರೋದ್ರಿಂದ ಕಟಾರಿಗೆ ಹೋಲಿಸಿದ್ದಾರೆ. ಸೊ ಇಲ್ಲಿ ಒಂದೇ ಇದರಲ್ಲೇನೆ ಎರಡು ಉಪಮೆಗಳು ಬಂದಿವೆ, ಒಂದೇ ಸಾಂಗತ್ಯ ಪದ್ಯದಲ್ಲೇ ಎರಡು ಉಪಮೆಗಳು ಬಂದಿವೆ. ಹೊಂಗೇದಗೆಯ ಕಟಾರಿಯನ ಓರ್ವ ಲತಾಂಗಿ ತಂದಿತ್ತಳು ನೃಪಗೆ. ಒಬ್ಬ ತೆಳುವಾಗಿರ್ತಕ್ಕಂಥ ಲಲನೆ ಆ ಕೇದಿಗೆಯ ಹೂವನ್ನ ತಂದು ರಾಜನಿಗೆ ಉಡುಗೊರೆಯಾಗಿ ಕೊಡ್ತಾಳೆ. ಹಾಗೇನೆ ಮುಂದೆ ಮತ್ತೊಂದು ಮುನಿಭುಕ್ತಿ ಸಂಧಿ. ರಾಜ ಬೆಳಿಗ್ಗೆ ಎದ್ದು ಪೂಜೆ ಮುಗಿಸಿಕೊಂಡು ಮಾಡಿ ತನ್ನ ಭೋಜನಕ್ಕಿಂತ ಮುಂಚೆ ಅರಮನೆಯ ಹೊರಗಡೆ ಬರಿಗಾಲಿನಲ್ಲಿ, ಕಿರೀಟವೇನೂ ಇಲ್ದೇನೆ, ವೇಷಭೂಷಣಗಳು ತುಂಬಾ ಸರಳವಾಗಿದ್ದು, ಒಂದು ಶಲ್ಯವನ್ನ ಉತ್ತರೀಯವನ್ನ ಹೊತ್ಕೊಂಡಿರ್ತಾನೆ, ಕಚ್ಚೆ ಪಂಚೆಯನ್ನ ಉಟ್ಕೊಂಡಿರ್ತಾನೆ. ಬಂದು ಅರಮನೆ ಬಾಗ್ಲೆದ್ರಿಗೆ ಬಂದು ಮುನಿಗಳು, ದಿಗಂಬರ ಮುನಿ ಯಾವ ಕಡೆಯಿಂದ ಬರ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡೋಗಿ ಆಹಾರವನ್ನ ಕೊಡ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾನೆ. ಅಲ್ಲಿ ಬರ್ದೇ ಇದ್ರೆ ತಡ ಯಾಕಾಗುತ್ತೆ, ಅವಾಗ ಇವನಿಗೆ ಏನು ಕಳವಳ ಆಗತ್ತೆ ಅನ್ನೋದೆಲ್ಲ ಆ ಸಂಧಿಯಲ್ಲಿ ವರ್ಣನೆ ಬರುತ್ತೆ. ಅದರಲ್ಲಿ ಒಂದು ಪದ್ಯ ಹೇಳ್ತೇನೆ ಈಗ. ಬರ್ತಾರೆ ಮುನಿಗಳು, ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಅರಮನೆಯಲ್ಲಿ ಮಹಡಿ ಏರೋದು, ಇನ್ನೊಂದ್ ಕಡೆ ಇಳಿಯೋದು, ಇವೆಲ್ಲ ಇರ್ಬೇಕಾದ್ರೆ ಅಲ್ಲಿ ಮುನಿಗಳನ್ನ ಹೇಗ್ ಕರ್ಕೊಂಡು ಹೋಗ್ತಾನೆ. ದಿಗಂಬರ ಮುನಿಗಳು ತಪಸ್ಸಿನಿಂದ, ಧ್ಯಾನದಿಂದ, ಒಂದೇ ಹೊತ್ತಿನ ಆಹಾರದಿಂದ, ಕೆಲವು ಸಲ ಉಪವಾಸ ಮಾಡಿದ ದಿವಸ ಒಂದ್ ಹೊತ್ತಿನ ಆಹಾರವೂ ಇರೋದಿಲ್ಲ, ಕೃಶವಾಗಿರ್ತಾರೆ. ಅವ್ರನ್ನ ಕರ್ಕೊಂಡು ಹೇಗ್ ಹೋಗ್ತಾನೆ ಜೋಪಾನವಾಗಿ, ಅದನ್ನ ಹೇಳ್ತಕ್ಕಂತ ಒಂದು ಪದ್ಯ ಇಲ್ಲಿದೆ. ತಗ್ಗು ಸೋಪಾನದೊಳಿಳಿವಾಗ ಮುನಿಗಳಿಗೆ ಬೊಗ್ಗನೆ ಕೈಲಾಗು ಕೊಡುವ, ಉಗ್ಗಡದೇರು ಸೋಪಾನದೊಳವರ ಕೈಯೊಗ್ಗಿ ಹಿಡಿದು ಮೇಲೆ ನೆಗೆವ. ಅಲ್ಲಿ ತಗ್ಗು ಸೋಪಾನಗಳಿಳಿವಾಗ, ಮೆಟ್ಟಲಿನ ಕೆಳಗಡೆ ಇಳಿಯುವಾಗ, ಕೆಳಗಿನ ಮೆಟ್ಟಲುಗಳನ್ನ ಇಳಿಬೇಕಾದ್ರೆ ಮುನಿಗಳಿಗೆ ಬೊಗ್ಗನೆ ಕೈಲಾಡಕ್ಕೂ ಕೊಡುವ. ತಕ್ಷಣ ತಾನು ಬೊಗ್ಗು ಬಿಟ್ಟು ಅವ್ರ ಕೈಯನ್ನ ಹಿಡ್ಕೊಳ್ಳೋದಕ್ಕೆ ತನ್ನ ಕೈಯನ್ನ ಚಾಚ್ತಾನೆ. ಅದೇ ರೀತಿ ಏರಿನ ಮೆಟ್ಟಲುಗಳನ್ನ ಏರ್ಬೇಕಾದ್ರೆ, ಮೇಲಕ್ಕೆ ಹೋಗ್ತಕ್ಕಂಥ ಮೆಟ್ಟಲುಗಳನ್ನ ಏರ್ಬೇಕಾದ್ರೆ ಅವರ ಕೈಯನ್ನ ಹಿಡ್ಕೊಂಡು ತಾನು ಮೇಲೆ ಕರ್ಕೊಂಡು ಹೋಗ್ತಾನೆ. ಹೀಗೆ ಮುನಿಭುಕ್ತಿ ಸಂಧಿಯಲ್ಲಿ ಬರುತ್ತೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾನೆ ಅದರಲ್ಲಿ, ಅಯ್ಯೋ ಸದನವೆಲ್ಲವೂ ಡೊಂಕು, ನಮ್ಮ ಮನವಿನ್ನೆಷ್ಟು ಡೊಂಕು ತಾವೇ ಬಲ್ಲಿರಿ. ನಾವ್ ಇರೋ ಮನೆಯೆಲ್ಲ ಇಷ್ಟೊಂದು ಅಂಕು ಡೊಂಕಾಗಿದೆ, ನಮ್ಮ ಮನಸ್ಸಿನಲ್ಲಿ ಇನ್ನೆಷ್ಟೋ ಅಂಕು ಡೊಂಕುಗಳಿದೆಯೋ ನಿಮ್ಗೆ ಗೊತ್ತು ಅದು ಅಂತೇಳಿ ಹೇಳ್ತಾನೆ. ಬಹಳ ವಿನಯವಾಗಿ ನಡ್ಕೊಳ್ತಾನೆ ಅವನು. ಶತ್ರುಗಳ ಹತ್ರ ಹೇಗೆ ಶೌರ್ಯದಿಂದ ನಡ್ಕೊಳ್ತಾನೆ, ಶರಣ ಬಂದವರನ್ನ ಹೇಗೆ ದಯೆಯಿಂದ ನಡೆಸ್ಕೊಳ್ತಾನೆ, ಸ್ನೇಹದಿಂದ ನಡೆಸ್ಕೊಳ್ತಾನೆ, ಅದೇ ರೀತಿ ತನಗಿಂತ ಹಿರಿಯರಾದವರ ಎದುರಿಗೆ ಅಷ್ಟೇ ವಿನಯದಿಂದ ಕೂಡ ಭರತ ಚಕ್ರವರ್ತಿ ನಡ್ಕೊಳ್ತಾನೆ. ಮನುಷ್ಯ ಹೇಗೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಭರತೇಶ್ ವೈಭವದಲ್ಲಿ ರತ್ನಾಕರ ತುಂಬಾ ಚೆನ್ನಾಗಿ ಹೇಳುತ್ತಾರೆ. ಆಮೇಲೆ ಇನ್ನ ಅತ್ತೆ ಸೊಸೆಯರು ಎಷ್ಟು ಚೆನ್ನಾಗಿದ್ರು ಅದನ್ನ ಹೇಳ್ತಕ್ಕಂಥದ್ದು ಒಂದು ಸಂಧಿ ಇದೆ. ಒಂದು ಪಟ್ಟಣ ಪಯಣದ ಸಂಧಿ. ಒಂದು ಸಂಧಿಯಲ್ಲಿ ಒಂದು ತಮ್ಮ ರಾಜಧಾನಿಯಿಂದ ಇನ್ನೊಂದ್ ಕಡೆಗೆ ಹೋಗ್ತಕ್ಕಂಥ ಒಂದು ಸಂದರ್ಭ. ಅವಾಗ ಆ ಅತ್ತೆ ಮೇಲೆ ಎಷ್ಟು ಭಕ್ತಿ ಅಂತಂದ್ರೆ ಅಲ್ಲಿ ಅದನ್ನ ಆ ಪಟ್ಟಣ ಪಯಣದ ಸಂಧಿಯಲ್ಲಿ ಹೇಳ್ತಾರೆ. ಅತ್ಯಮ್ಮ ನಡಿಗಳ ಕಾಣ್ಬ ತನಕ ವ್ರತಕೃತ್ಯ ಒಂದೊಂದು ಬೇಕೆಂದು ಸತ್ಯ ಕಾಂತೆಯರೆಲ್ಲ ತಮ್ಮೊಳಾಲೋಚಿಸಿ ವೃತ್ತಿಯನ್ನು ಮತದಿ ಮಾಡಿದರು. ಅತ್ತೆಮ್ಮನವರ ಕಾಲನ್ನ ಪಾದಗಳನ್ನ ಮತ್ತೊಂದು ಸಲ ನಾವು ನೋಡೋ ತನಕ ಒಂದೊಂದು ವ್ರತ ಬೇಕು ಅಂತ ಹೇಳಿ ಸತ್ಯಕಾಂತೆಯರೆಲ್ಲ, ಎಷ್ಟು ಸರಳವಾದ ಮಾತಿನಲ್ಲಿ ಆ ರಾಣಿಯರ ಗುಣವನ್ನ ಹೇಳ್ತಾನೆ ನೋಡಿ. ಅವರು ಸತ್ಯಕಾಂತೆಯರು.
ನಿಯಮಕ್ಕೆ ಸರಿಯಾಗಿ ನಡೀತಕ್ಕಂಥವ್ರು, ಪ್ರಾಮಾಣಿಕರು ಅಂತಕ್ಕಂಥದ್ದು. ಅತ್ಯಮ್ಮ ನಡಿಗಳ ಕಾಣ್ಬ ತನಕ ವ್ರತ ಕೃತ್ಯ ಒಂದೊಂದು ಬೇಕೆ. ನಾವೆಲ್ಲ ಒಂದೊಂದು ವ್ರತಗಳನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಸತ್ಯಕಾಂತೆಯರೆಲ್ಲ ತಮ್ಮಳು ಆಲೋಚಿಸಿ ವೃತ್ತಿ ಅನುಮತದಿ ಮಾಡಿದರು. ಪರಸ್ಪರ ಒಪ್ಪಿಗೆಯಿಂದ ಒಂದೊಂದು ವ್ರತವನ್ನ ಹಿಡಿತಾರೆ. ಆಮೇಲೆ ಅಂಬಿಕಾ ದರ್ಶನ ಸಂಧಿ ಅಂದ್ರೆ ತಾಯಿ ಅಂದ್ರೆ ಅತ್ತೆ, ತಾಯಿ ಬಂದು ಕೂತ್ಕೊಂಡಿರ್ತಾಳೆ, ಅದನ್ನ ನೋಡೋದಕ್ಕೆ ಇವರು ಭರತ ಚಕ್ರವರ್ತಿ ಮತ್ತು ಅವನ ರಾಣಿಯರು ಹೋಗ್ತಾರೆ. ಅದು ಅಂಬಿಕಾ ದರ್ಶನ ಸಂಧಿಯಲ್ಲಿ ಬರುತ್ತೆ. ಅತ್ತೆ ಬಂದುದ ಸೊಸೆಯರ ಕೇಳ್ದು ನವ್ಯ ಸಂಪತ್ತು ಬಂದಂತರ್ತಿ ಒಡುತ್ತ ಒತ್ತಿ ಬಂದರು ಮಜ ಮನದ ಸಪೇತವೆಂತೋ ತತ್ತರಗೊಂಡು ತಮ್ಮೊಳಗೆ. ಅತ್ತೆ ಬಂದ್ರು ಅಂತ ಗೊತ್ತಾದ ಕೂಡ್ಲೇನೆ ನವ್ಯ ಸಂಪತ್ತು ಬಂದಂತೆ ಅರ್ತಿ ಹೊಡುತ್ತಾ ಹೊಸ ಒಂದು ಐಶ್ವರ್ಯ ತಮಗ್ ಬಂತೇನೋ ಅಂತ ಹೇಳಿ ಪ್ರೀತಿಯಿಂದ ಅವರು ಭಾವಿಸ್ತಾ ಒತ್ತಿ ಬಂದವರು ಒತ್ತೊತ್ಕೊಂಡ್ ಬರ್ತಾರೆ ಅತ್ತೆಯನ್ನ ನೋಡೋದಕ್ಕೆ. ಅಷ್ಟು ಅವಸರ. ಯಾವ ಮನೆಗಳಲ್ಲಿ ಇಂಥ ಒಂದು ಚಿತ್ರ ಕಾಣುತ್ತೆ, ಇದು ಆದರ್ಶ ಸಂಸಾರ ಒಂದು ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ರತ್ನಾಕರ ಪ್ರೆಸೆಂಟ್ ಮಾಡ್ತಾ ಇರ್ತಾನೆ. ಅತ್ತೆ ಬಂದುದ ಸೊಸೆಯರು ಕೇಳ್ದು ನವ್ಯ ಸಂಪತ್ತು ಬಂದಂತೆ ಅರ್ತಿ ಹೊಡುತ್ತಾ ಒತ್ತಿ ಬಂದರು ಮಜ ಮನದ ಸಂಕೇತವೆಂತೋ ತತ್ತರಗೊಂಡು ತಮ್ಮೊಳಗೆ. ಅವ್ರು ಮನಸ್ಸಿನಲ್ಲಿ ಅದ್ ಏನ್ ಭಾವನೆ ಇತ್ತೋ ಅಷ್ಟು ಅವಸರದಿಂದ ಅವ್ರು ತಮ್ಮಲ್ಲೇ ಅವಸರ ಪಟ್ಕೊಂಡು ಬಂದ್ರು ಅಂತ ಹೇಳ್ತಕ್ಕಂಥದ್ದು. ಚಿತ್ರಣಗಳು ಹೇಳ್ತಕ್ಕಂಥ ಭಾಷೆ ಎಷ್ಟು ಸರಳವಾಗಿದೆ ಮತ್ತು ಕೊಡ್ತಕ್ಕಂಥ ಚಿತ್ರಗಳು ಎಷ್ಟು ಆಪ್ಯಾಯಮಾನವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಅದೇ ಅಂಬಿಕಾ ದರ್ಶನದಲ್ಲಿಯೇ ಇನ್ನೊಂದು ಪದ್ಯ, ಮೊಗವೆಲ್ಲ ನಗೆ ತನುವೆಲ್ಲ ಪುಳಕ ಕಣ್ಣೊಳಗುವ ಬಾಷ್ಪಗಳಿಂದ ಸಾರಿ ದುಗುಲ ನಿವಾಳಿಯ ನಿಟ್ಟತ್ತೆಯ ಪಜ್ಜೆಗೆ ಬಗೆ ಮೆಚ್ಚಿ ನೊಸಲಿಟ್ಟರವರು. ಬಂದು ಅತ್ತೆಯನ್ನ ನೋಡ್ತಿದ್ದಾಗೆ ಅವ್ರಿಗೆ ಏನಾಗುತ್ತೆ, ಮೊಗವೆಲ್ಲ ನಗೆ, ಮುಖ ತುಂಬಾ ನಗೆ, ಇಡೀ ಮುಖವೇ ನಗು ಆಯ್ತೇನೋ ಅನ್ನೋ ಹಾಗೆ. ತನುವೆಲ್ಲ ಪುಳಕ, ಮೈಯೆಲ್ಲ ಪುಳಕ, ಕಣ್ಣೊಳಗುವ ಬಾಷ್ಪಗಳಿಂದ ಸಾರಿ, ಅವ್ರ ಕಣ್ಣಿಂದ ಆನಂದ ಬಾಷ್ಪ ಉದುರ್ತಾ ಇದೆ. ದುಗುಲ ನಿವಾಳಿಯ ನಿಟ್ಟತ್ತೆಯ ಪಜ್ಜೆಗೆ, ಆಮೇಲೆ ಅವರು ಅತ್ತೆಯ ಹೆಜ್ಜೆಗೆ ಪಾದಗಳಿಗೆ ಅವರು ನಿವಾಳಿಕೆಯನ್ನ ಮಾಡ್ತಾರೆ, ದೃಷ್ಟಿ ನಿವಾಳಿಕೆಯನ್ನ ಮಾಡಿ ಬಗೆ ಮೆಚ್ಚಿ ಮನಸ್ಸು ತುಂಬಿ ಮನಸ್ಪೂರ್ವಕವಾಗಿ ನೊಸಲಿಟ್ಟರವರು ಅತ್ತೆಯ ಪಾದಗಳಿಗೆ ಅವರು ತಮ್ಮ ಹಣೆಯನ್ನ ತಾಗಿಸ್ತಾರೆ. ಹೀಗೆ ಮೊಗವೆಲ್ಲ ನಗೆ ತನುವೆಲ್ಲ ಪುಳಕ ಕಣ್ಣೊಳಗುವ ಬಾಷ್ಪಗಳಿಂದ ಸಾರಿ ದುಗುಲ ನಿವಾಳಿಯ ನಿಟ್ಟತ್ತೆಯ ಪಜ್ಜೆಗೆ ಬಗೆ ಮೆಚ್ಚಿ ನೊಸಲಿಟ್ಟರವರು. ಮುಂದೆ ಇನ್ನೊಂದು ವಿಭಾಗ ಇದೆ ಇದರಲ್ಲಿ, ಅದು ದಿಗ್ವಿಜಯ ಅಂತಕ್ಕಂಥದ್ದು. ಆ ದಿಗ್ವಿಜಯ ಭಾಗದಲ್ಲಿ ಭರತೇಶ ಇಡೀ ಪ್ರಪಂಚವನ್ನ ಗೆಲ್ಲೋದಕ್ಕೆ, ಷಟ್ಖಂಡಗಳನ್ನ ಗೆಲ್ಲೋದಕ್ಕೆ ಹೋಗ್ತಾನೆ. ಅಲ್ಲಿ ಎಲ್ಲವನ್ನ ಗೆದ್ದುಕೊಂಡು ಬಂದ್ಮೇಲೆ ಇಲ್ಲಿ ಬಾಹುಬಲಿಯನ್ನ ತಮ್ಮಂದರನ್ನ ಗೆಲ್ಬೇಕಾಗಿರುತ್ತೆ. ಅವ್ರು ತನ್ನ ಆಶ್ರಿತರು ಅಂತ ಅವ್ರು ಒಪ್ಕೊಂಡ್ರೆ ಸಾಕಾಗಿರುತ್ತೆ. ಯಾಕೆಂದ್ರೆ ಅದೊಂದು ನಿಯಮ, ಚಕ್ರರತ್ನ ಹುಟ್ಟಿದ್ರಿಂದ ಅದು ಒಂದು ನಿಯಮ ಅದು. ಆದ್ರಿಂದ ಇವರಿಗೆಲ್ಲ ಹೇಳ್ಕಳಿಸ್ತಾನೆ. ಉಳಿದವರೆಲ್ಲ ತಮ್ಮಂದಿರು ದೀಕ್ಷೆ ತಗೊಂಡು ರಾಜ್ಯವನ್ನ ಬಿಟ್ಟು ಹೋಗ್ಬಿಡ್ತಾರೆ. ಇವರು ಬಾಹುಬಲಿ ಮಾತ್ರ ಒಪ್ಪೋದಿಲ್ಲ. ಅದಕ್ಕೆ ದಕ್ಷಿಣಾಂಕ ಅನ್ನುವ ಇವನನ್ನ ದೂತನನ್ನ ತುಂಬಾ ಜಾಣನಾದಂತ ದೂತನನ್ನ ಕಳಿಸ್ತಾನೆ ಭರತ. ಹಾಗೆ ಕಳಿಸಿದಾಗ ಅವನ್ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡ್ತಾನೆ. ಆದ್ರೆ ಬಾಹುಬಲಿ ಗೊತ್ತಾಗ್ಬಿಡುತ್ತೆ ಅದು. ಅವಾಗ ಬಾಹುಬಲಿ ಅದಕ್ಕೆ ಉತ್ತರ ಕೊಡ್ತಾನೆ, ಏನು, ಅಟ್ಟೋಲೆಗಳ ನಟ್ಟಿ ಚಿಕ್ಕ ಚಿಕ್ಕನು ಜರ ದಟ್ಟಿಸಿ ತಪಸ್ಸಿಗೋಡಿಸಿದ ದಿಟ್ಟನೆಂಬುದರಿದೆನಗೀಗ ಕಳೆಯನ ದಟ್ಟಿದ ನೈ ಬಲ್ಲೆನಿಂದ. ಅಟ್ಟೋಲೆಗಳ ನಟ್ಟಿ ಚಿಕ್ಕ ಚಿಕ್ಕನು ಜರ, ತನ್ನ ಓಲೆಗಳನ್ನ ಕಳಿಸಿ, ಯಾರ್ಯಾರೋ ದೂತರ ಮೂಲಕ ಬರೀ ಕಾಗದಗಳನ್ನ ರಾಯಸಗಳನ್ನ ಕಳಿಸಿ ತನ್ನ ಚಿಕ್ಕ ತಮ್ಮಂದರನ್ನೆಲ್ಲ ತಪಸ್ಸಿಗೆ ಓಡಿಸ್ಬಿಟ್ಟ ಅವನು. ದಿಟ್ಟನೆಂಬುದು ಅರಿದು ಎನಗೀಗ, ಆದ್ರೆ ನಾನೊಬ್ಬ ದಿಟ್ಟ, ಅಷ್ಟು ಸುಲಭವಾಗಿ ಬಿಟ್ಕೊಡೋನಲ್ಲ ಅಂತ ತಿಳ್ಕೊಂಡು ಕೆಳೆಯನ ಅಟ್ಟಿದ ನೈ ಬಲ್ಲೇನಿಂದ, ನಿನ್ನ ಆಪ್ತನಾಗಿರ್ತಕ್ಕಂಥ ನಿನ್ನನ್ನು ಕಳಿಸಿದಾನೆ ಅವನು, ಅದ್ ನನಗ್ ಗೊತ್ತಿದೆ ದಕ್ಷಿಣಾಂಕ.
ಅಂತ ಹೇಳ್ತಾನೆ. ಇದು ಸಂಧಾನ ಭಂಗ ಸಂಧಿಯಲ್ಲಿ ಬರ್ತಕ್ಕಂಥ ಪದ್ಯ. ಅವಾಗ ಆ ದಕ್ಷಿಣಾಂಕ ಒಂದು ಮಾತನ್ನ ಹೇಳ್ತಾನೆ ಜಾಣತನದ್ದು. ಏನು, ನೀವಿಬ್ರು ಕೂಡ ಆದಿತೀರ್ಥಂಕರನಾಗಿರ್ತಕ್ಕಂಥ ವೃಷಭಜಿನಾಥನ ಮಕ್ಕಳು. ಆದಿಜಿನೇಂದ್ರ ಅಂದ್ರು ಅವನೇ, ಆದಿನಾಥ ಅಂದ್ರು ಅವನೇ, ವೃಷಭನಾಥ ಅಂದ್ರು ಅವನೇನೆ. ಮೊದಲನೇ ತೀರ್ಥಂಕರ ಆದ್ರಿಂದ ಆದಿನಾಥ ಅಂತ ಕರೀತಾರೆ, ಆದಿತೀರ್ಥಂಕರ ಅಂತ ಕರೀತಾರೆ. ಹಾಗೆ ಅವಾಗ ಆ ದಕ್ಷಿಣಾಂಕ ಹೇಳ್ತಾನೆ, ಪುರುಪರಮೇಶನ ಸುತರು ನೀವಿಬ್ಬರು ವಿರಸದ ನುಡಿ ನುಡಿದಾಗ ದರೆಯೋಳಿದ್ದವರಿನ್ನು ಸಹಜದಿ ನಡೆವರೆ ಮರುಳುಗೊಂಡಾಡರೆ ವಿಭುವೆ. ದೊರೆಯೇ, ನೀವಿಬ್ರು ಪ್ರಥಮ ತೀರ್ಥಂಕರನ ಮಕ್ಕಳು. ನೀವು ಒರಟು ಮಾತುಗಳನ್ನ ಆಡ್ದಾಗ ದರೆಯೊಳಗಿನ್ನು ಉಳಿದವರಿನ್ನು ಪ್ರಪಂಚದಲ್ಲಿ ಉಳಿದಂತ ಬೇರೆಯವರು ಸಹಜ ರೀತಿಯಲ್ಲಿ ನಡ್ಕೊಂತಾರಿಯೇ, ಅವರು ಬುದ್ಧಿ ಕೆಟ್ಟ ಆಡೋದಿಲ್ವೇ ದೊರೆಯೇ ಅಂತ ಅವನು ಕೇಳ್ತಾನೆ. ಇರ್ಲಿ, ಕೊನೆಗೆ ಇವೆಲ್ಲ ಆಗತ್ತೆ. ಮುಂದೆ ಅವನು ಕೊನೆಗೆ ಭರತ ಬಾಹುಬಲಿ ಇಬ್ರು ಯುದ್ಧಕ್ಕೆ ಹೋಗಿ ನಿಲ್ತ್ಕೊಳ್ತಾರೆ. ಅವಾಗ ಇಲ್ಲಿ ಭರತ ಬಾಹುಬಲಿಯರ ಇದು ನಡೆಯೋದೇ ಬೇರೆ ತರ. ರತ್ನಾಕರ ಪರಂಪರೆಯನ್ನ ಭಂಗಿಸಿದ್ದಾನೆ. ಪರಂಪರೆಯನ್ನ ಭಂಗಿಸಿದ್ದ ಭರತೆ ಇವನು ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಾಗ್ಲಿ, ಜಿನಸೇನ ಗುಣಭದ್ರಾಚಾರ್ಯರ ಮಹಾಪುರಾಣದಾಗ್ಲಲ್ಲಾಗ್ಲಿ ಭರತ ಬಾಹುಬಲಿಯರಿಗೆ ಯುದ್ಧ ನಡೆಯುತ್ತೆ. ಬಾಹುಬಲಿ ಗೆಲ್ತಾನೆ, ಭರತ ಸೋಲ್ತಾನೆ. ಚಕ್ರರತ್ನವನ್ನ ಭರತ ಬಿಡ್ತಾನೆ. ಅದು ಇವನಿಗೆ ಬಲವೊಂದು ಪ್ರದಕ್ಷಿಣೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅದನ್ನು ನೋಡಿ ಬಾಹುಬಲಿಗೆ ವೈರಾಗ್ಯ ಬರುತ್ತೆ. ಅವನ್ ತಪಸ್ಸಿಗೆ ಹೋಗ್ಬಿಡ್ತಾನೆ. ಅದು ಪಾರಂಪರಿಕವಾಗಿ ಇರ್ತಕ್ಕಂಥ ಕಥೆ. ಇಲ್ಲಿ ಹಾಗಲ್ಲ, ಭರತ ಬಾಹುಬಲಿ ಮಧ್ಯೆ ಯುದ್ಧನೇ ನಡೆಯೋದಿಲ್ಲ. ಅವ್ರು ಬಂದು ನಿಂತ್ಕೊಳ್ತಾರೆ. ಅವಾಗ ಭರತನೇ ಅವನನ್ನ ನೀನ್ ತಮ್ಮ ಬರ್ಲಿ ಅಂತ, ಪ್ರೀತಿಯಿಂದ ಬರ್ಲಿ ಅಂತ ಹೇಳ್ ಕಳಿಸ್ತೆ, ನೀನ್ ಬರ್ಲಿಲ್ಲ ಅಂತ ಹೇಳ್ತಾನೆ. ಆ ಚಕ್ರರತ್ನವನ್ನ ಆಚೆಗೆ ದೂಡ್ತಾನೆ. ಈ ಚಕ್ರರತ್ನ ಬಂದು ನಮ್ಮಿಬ್ಬರ ಮಧ್ಯೆ ಕಲಹವನ್ನ ತಂದಿಡ್ತು, ಹೋಗಿ ನೀನ್ ಬೇಡ ಅಂತ ಹೇಳಿ ಚಕ್ರರತ್ನವನ್ನೇ ದೂಡ್ತಾನೆ. ಇಂಥ ಅಣ್ಣನ ಜೊತೆಗೆ ಒರಟತನದಿಂದ ನಡ್ಕೊಂಡಲ್ಲ ಅಂತ ಹೇಳಿ ಬಾಹುಬಲಿಗೆ ಪಶ್ಚಾತ್ತಾಪ ಆಗುತ್ತೆ. ಅವನು ನಾನು ನಿನ್ನಲ್ಲಿ ಅವಿನಯದಿಂದ ನಡ್ಕೊಂಡೆ, ನಾನು ಅದಕ್ಕೆ ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ಅವನಲ್ಲೇ ತೀರ್ಮಾನ ಮಾಡ್ತಾನೆ. ಬೇಡ ಅಪ್ಪ ಅಂತ ಹೇಳಿ ಇವನೇ ಹೇಳ್ತಾನೆ. ಅಣ್ಣನೇ ಅವನನ್ನ ಸಮಾಧಾನ ಮಾಡ್ತಾನೆ, ಆದ್ರೂ ಕೇಳೋದಿಲ್ಲ. ಇವೆಲ್ಲ ಇಲ್ಲಿ ನಡೀತದೆ. ಭರತನನ್ನ ಎತ್ತರಿಸ್ಲಿಕ್ಕೆ ರತ್ನಾಕರ ವರ್ಣಿ ಮಾಡಿರ್ತಕ್ಕಂಥ ಪರಿವರ್ತನೆ ಇದು. ಇದೆಲ್ಲ ನಡ್ಕೊಂಡು ಕೊನೆಗೆ ಇದಾಗತ್ತೆ. ಅಲ್ಲಿಂದ ಮುಂದೆ ಭರತನಿಗೂ ಕೂಡ ಅವನು ಬಾಹುಬಲಿ ತಪಸ್ಸಿಗೆ ನಿಂತು ಅವನು ಮೋಕ್ಷಕ್ಕೆ ಹೋಗ್ತಾನೆ. ಇಲ್ಲಿ ಭರತ ಕೂಡ ಅನೇಕ ಕಾಲ ರಾಜ್ಯವಾಳಿ ತನ್ನ ಮಗ ಅರ್ಕಕೀರ್ತಿಗೆ ಪಟ್ಟವನ್ನ ಕಟ್ಟಿ ತಾನು ದೀಕ್ಷೆ ತಗೊಂಡು ಹೋಗ್ತಾನೆ. ಅಲ್ಲಿ ಅರ್ಕಕೀರ್ತಿ ರಾಜ್ಯಭಾರದ ಇದು ಪ್ರಸಂಗ ಎಲ್ಲ ಅರ್ಕಕೀರ್ತಿ ವಿಜಯಲ್ಲಿ ಬರುತ್ತೆ. ಪಂಪನ ಆದಿಪುರಾಣದಲ್ಲಾಗ್ಲಿ ಮಹಾಪುರಾಣದಲ್ಲಾಗ್ಲಿ ಅರ್ಕಕೀರ್ತಿಯ ಕಥೆ ಅಷ್ಟು ದೊಡ್ಡದಾಗಿ ಬರೋದಿಲ್ಲ. ಇವನಲ್ಲಿ ಒಂದು ಕಡೆ ಮಾತ್ರ ಅರ್ಕಕೀರ್ತಿಯ ಕಥೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅದು ಸ್ವಲ್ಪ ಅನಗತ್ಯ ಲಂಬಿಸಲ್ಪಟ್ಟಂತ ಭಾಗ ಅಂತ ತಾಸು ಶಾಮರಾಯರಂತ ವಿಮರ್ಶಕರು ಅಭಿಪ್ರಾಯ ಪಟ್ಟಿರ್ತಾರೆ. ಅದೆಲ್ಲ ಇರ್ಲಿ, ಇವೆಲ್ಲ ಮುಗಿದು ಕೊನೆಗೆ ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ, ಇದಾಗತ್ತೆ. ಕೊನೆಯಲ್ಲಿ ಹೇಳ್ತಕ್ಕಂಥದ್ದು, ಈಜಿನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು ಪುಣ್ಯ ಒಲಿದು ಮುಂದೊಲಿದ ಅಪರಾಜಿತೇಶ್ವರನ ಕಾಣಬಹುದು. ಇದು ಮಂಗಳ ಸಂಧಿಯ ಒಂದು ಪದ್ಯ. ಹೀಗೆ ಭರತೇಶ್ ವೈಭವ ನಾನು 10 ಪದ್ಯಗಳನ್ನ ಗುರ್ತಾಕೊಂಡಿದ್ದೆ. ಕೊಟ್ಟ ಸಮಯಕ್ಕೂ ಇದಕ್ಕೂ ಸರಿ ಆಗ್ತಾ ಇದೆ. ಅಷ್ಟೆಲ್ಲ ಇನ್ನು ಹೇಳೋದು ಬೇಕಾದಷ್ಟು ಹೇಳ್ಬೋದು ಇದರಲ್ಲಿ, ಆದ್ರೆ ಇಷ್ಟು ಸಾಕು. ನಾವು ಪ್ರಶ್ನೋತ್ತರಗಳಿಗೆ ಅವಕಾಶ ಕೊಡ್ಬೋದು ಅಂತ ಕಾಣುತ್ತೆ. ಇದರ ಕಾವ್ಯದ ಛಂದಸ್ಸು, ಶೈಲಿ, ಇದ್ರ ಬಗ್ಗೆ ಕೆಲವು ಮಾತುಗಳನ್ನ ಹೇಳೋದಕ್ಕೆ ಒಂದು 4 ನಿಮಿಷ ಉಪಯೋಗಿಸ್ಕೊಳ್ಬೋದು. ಇದು ಆಗ್ಲೇ ಹೇಳ್ದಾಗೆ ಸಾಂಗತ್ಯ ಛಂದಸ್ಸಿನಲ್ಲಿ ಇರ್ತಕ್ಕಂಥದ್ದು. ಸಾಂಗತ್ಯ ಛಂದಸ್ಸಿನ ಲಕ್ಷಣ ಏನು? 4 ಸಾಲುಗಳಿಂದ ಕೂಡಿರ್ತಕ್ಕಂಥ ಪದ್ಯ. ಪೂರ್ವಾರ್ಧ ಮತ್ತು ಉತ್ತರಾರ್ಧ ಪರಸ್ಪರ ಸಮವಾಗಿರುತ್ತೆ. 1 ಮತ್ತು 3ನೇ ಪಾದಗಳು ಸಮ, ಮತ್ತು 2 ಮತ್ತು 4ನೇ ಪಾದಗಳು ಪರಸ್ಪರ ಸಮವಾಗಿರುತ್ತೆ. ಅಂಶಗಣ ಘಟಿತವಾಗಿದ್ದು ಅಂತ ಹೇಳಿದ್ದೆ ಆಗ್ಲೇನೆ. 1 ಮತ್ತು 3ನೇ ಪಾದಗಳಲ್ಲಿ 4 ಗಣಗಳು ಇರುತ್ತೆ. 2 ಮತ್ತು 4ನೇ
ಪಾದಗಳಲ್ಲಿ 3 ಗಣಗಳಿರುತ್ತೆ. ಅಂದ್ರೆ ಮೊದಲ ಅರ್ಧದಲ್ಲಿ 7 ಗಣ, ಕೊನೆಯ ಅರ್ಧದಲ್ಲಿ ಉತ್ತರದ ಅರ್ಧ ಭಾಗದಲ್ಲಿ 7 ಗಣಗಳಿರುತ್ತೆ. 1 ಮತ್ತು 3ನೇ ಪಾದದಲ್ಲಿ ಎಲ್ಲವೂ ಕೂಡ ವಿಷ್ಣು ಗಣಗಳು. 2 ಮತ್ತು 4ನೇ ಪಾದದಲ್ಲಿ 2 ವಿಷ್ಣುಗಣ ಮತ್ತು ಕೊನೆಯಲ್ಲಿ ಬ್ರಹ್ಮಗಣ. ಈ ವಿಷ್ಣುಗಣ ಬರುವಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ಇಲ್ಲಿ ಏನಾಗುತ್ತೆ, ನಾವು ಮಾತ್ರೆಗಳನ್ನ ಅಷ್ಟು ಖಚಿತವಾಗಿ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. ಕೆಲವು ಸಲ ಮಾತ್ರ ಭಂಗ ಆಗಿರೋದು ಕೂಡ ಕಾಣುತ್ತೆ. ಆದ್ರೆ ಅಂಶಗಣ ಘಟಿತವಾದದ್ದು ಅಂದ್ರೆ ಹಾಡುವುದರಿಂದ ಆ ಹಾಡಿನಲ್ಲಿ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಕಾಲವನ್ನ ಸಮಗೊಳಿಸ್ತಾರೆ. ಆದ್ರೆ ಬ್ರಹ್ಮಗಣದ ಸ್ಥಾನ ಮಾತ್ರ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ. 7 ಮತ್ತು 14ನೇ ಗಣಗಳು ಯಾವಾಗ್ಲೂ ಬ್ರಹ್ಮಗಣಗಳೇ ಆಗಿರ್ತವೆ. ಉಳಿದ ಗಣಗಳೆಲ್ಲ ವಿಷ್ಣು ಗಣಗಳು ಆಗಿರುತ್ತೆ. ರುದ್ರಗಣ ಇದರಲ್ಲಿ ಬರೋದಿಲ್ಲ. ಸಾಂಗತ್ಯ ಛಂದಸ್ಸಿನಲ್ಲಿ ರುದ್ರಗಣ ಬರೋದಿಲ್ಲ. 13ನೇ ಶತಮಾನದಲ್ಲಿ ಶಿಶುಮಾಯಣ ರಚಿಸಿದ ಅಂಜನಾ ಚರಿತೆ ಅಂತಕ್ಕಂಥದ್ದು ಬಹಳ ಮೊದಲ ಸಾಂಗತ್ಯ ಕಾವ್ಯ ಅಂತ ಹೇಳಿ ಪರಿಗಣಿತ. ಆದ್ರೆ ಸಾಂಗತ್ಯದಲ್ಲಿ ಶಿಖರವನ್ನ ತಲುಪಿದವನು, ಬಹಳ ದೊಡ್ಡ ಕಮಾಲ್ ಮಾಡಿದಂಥವನು ಇವನು ರತ್ನಾಕರ. ಚಂಪು ಹೇಗೆ ಜೈನ ಕವಿಗಳಿಗೆ ಒಲಿದಿತ್ತು, ಅನಂತರದಲ್ಲಿ ಸಾಂಗತ್ಯ ಕೂಡ ಜೈನ ಕವಿಗಳಿಗೆ ಚೆನ್ನಾಗಿ ಒಲಿತು. 14ರಿಂದ 16ನೇ ಶತಮಾನದವರೆಗಿನ ಅವಧಿಯಲ್ಲಿ ಜೈನ ಕವಿಗಳು ಸಾಂಗತ್ಯದಲ್ಲಿ ಇದನ್ನ ರಚಿಸಿದ್ದೇ ಹೆಚ್ಚು. ಷಟ್ಪದಿಯಲ್ಲೂ ಕಾವ್ಯಗಳನ್ನ ರಚಿಸಿದ್ದಾರೆ, ಕಡಿಮೆ ಸಂಖ್ಯೆಯಲ್ಲಿ. ಸಾಂಗತ್ಯಕ್ಕೆ ಜೈನರು ಒಲಿದ ಹಾಗೆ ಜೈನರಿಗೆ ಸಾಂಗತ್ಯವೂ ಒಲಿತು. ಬಹಳ ಸುಂದರವಾದಂತ ಕಾವ್ಯಗಳನ್ನ ರಚಿಸಿದ್ದಾರೆ. ಅದರಲ್ಲಿ ಇದು ಭರತೇಶ್ ವೈಭವ, ಕಿರೀಟದ ವಜ್ರ ಸಮಾನವಾಗಿರ್ತಕ್ಕಂಥ ಒಂದು ಕೃತಿ. ಇಷ್ಟು ಅಂಶವನ್ನ ನಾನು ಇದರ ಬಗ್ಗೆ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಈಗ ಇದೇನಾದರೂ ಇದ್ರೆ, ಕೇಳ್ತಕ್ಕಂಥ ಪ್ರಶ್ನೆಗಳೇನಾದ್ರು ಇದ್ರೆ ಉತ್ತರ ಕೊಡುವ ಪ್ರಯತ್ನವನ್ನ ಮಾಡಬಹುದು. ಸರ್ ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ಉಗ್ಗಡದೇರು ಎಂದರೇನು ಅಂತ ಕೇಳಿದ್ದಾರೆ. ಏನು? ಉಗ್ಗಡದೇರು ಅಂದ್ರೇನು ಅಂತೆ. ಉತ್ತರ ಮೇರು. ಉಗ್ಗಡದೇರು. ಉತ್ತರ ಮೇರು ಅಲ್ವಾ ಸರ್? ಉತ್ತರ ಮೇರು ಅಂದ್ರೆ ಅದು ಉತ್ತರ ಭಾಗದಲ್ಲಿ ಇರ್ತಕ್ಕಂತ ಒಂದು ಪರ್ವತ. ಇದಕ್ಕೆ ಜೈನ ಕಾಸ್ಮಾಲಜಿಯ ಅರಿವು ಸ್ವಲ್ಪ ಅಗತ್ಯ. ಅಂದ್ರೆ ವಿಶ್ವದ ರಚನೆ ಹೇಗಿದೆ ಅಂತ ಜೈನ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಅನ್ನೋದರ ತಿಳುವಳಿಕೆ ಸ್ವಲ್ಪ ಅಗತ್ಯ. ಇದರಲ್ಲಿ 5 ಸಮುದ್ರಗಳಿದ್ದಾವೆ. ಆ ಒಂದು ಸಮುದ್ರಕ್ಕೂ ಇನ್ನೊಂದು ಸಮುದ್ರಕ್ಕೂ ನಡುವೆ ದ್ವೀಪ ಇದೆ ದೊಡ್ಡದು. ಆಮೇಲೆ ಮಧ್ಯ ಇರ್ತಕ್ಕಂಥ ಭಾಗದಲ್ಲಿ ಪರ್ವತಗಳು, 5 ಪರ್ವತಗಳು ಸಾಲಾಗಿ ಇದ್ದಾವೆ. ಅವುಗಳ ಮಧ್ಯ ಜಾಗ ಬಿಟ್ಟು 5 ಪರ್ವತಗಳು ಒಂದು ಸಾಲಿನಲ್ಲಿ ಇದ್ದಾವೆ. ಅದರಲ್ಲಿ ಒಂದು ಪರ್ವತ ಮೇರು ಪರ್ವತ. ಉತ್ತರ ಭಾಗದಲ್ಲಿ ಇರ್ತಕ್ಕಂಥದ್ದು ಉತ್ತರ ಮೇರು, ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥದ್ದು ದಕ್ಷಿಣ ಮೇರು. ಅದೇ ರೀತಿ ವಿಜಯಾರ್ಧ ಪರ್ವತ ಅನ್ನೋದು ಕೂಡ ಇದೆ. ವಿಜಯಾರ್ಧ ಪರ್ವತದಲ್ಲೂ ಅಷ್ಟೇ ಉತ್ತರ ಮತ್ತು ದಕ್ಷಿಣ ಈ ವಿಭಾಗಗಳು ಇರುತ್ತೆ. ಇದನ್ನ ತೋರಿಸುವಂತ ಡ್ರಾಯಿಂಗ್ಗಳು ಮಹಾಪುರಾಣ ಸಂಪುಟದಲ್ಲಿ ಇದೆ. ನೀವು ಶಾಂತರಾಜ್ ಶಾಸ್ತ್ರಿ ಟ್ರಸ್ಟ್ನವರು ಪ್ರಕಟಿಸಿರ್ತಕ್ಕಂಥ 2ನೇ ಎಡಿಷನ್ ಮಹಾಪುರಾಣ, ದೊಡ್ಡ ಗಾತ್ರದ ಪುಸ್ತಕ ಅದು. ಅದರಲ್ಲಿ ಅದರ ಆಯಿಲ್ ಪೇಂಟಿಂಗ್ ಇದೆ. ಅನೇಕ ಜೈನ ದೇವಸ್ಥಾನಗಳಲ್ಲೂ ಕೂಡ ಈ ಜೈನ ವಿಶ್ವದ ಪರಿಕಲ್ಪನೆಯ ಚಿತ್ರಗಳನ್ನ ಬರೆದಿರ್ತಾರೆ. ನೆಕ್ಸ್ಟ್ ಸರ್, ಇದು ಮುನಿಭುಕ್ತಿ ಸಂಧಿಯಲ್ಲಿ 3ನೇ ಸಾಲಿನಲ್ಲಿ ಬರ್ತಕ್ಕಂತ ಉಗ್ಗಡದೇರು ಪದ ಅರ್ಥ ಸರ್? 3ನೇ ಸಾಲಿನ ಎಷ್ಟನೇ ಪದ್ಯದಲ್ಲಿ? ಮುನಿಭುಕ್ತಿ ಸಂಧಿ ಇದೆ ಅಲ್ವಾ ಸರ್, ಅದರಲ್ಲಿ 3ನೇ ಸಾಲಿನ ಮೊದಲನೆಯ ಪದ. ನಾನ್ ಕಳಿಸಿರೋದ್ರಲ್ಲ, ನೀವು ಕಳಿಸಿರೋದ 3ನೇ ಸಾಲಿನ ಉಗ್ಗಡದೇರು ಅಂದ್ರೆ ಇದು ಸ್ಟೀಪ್ ಅಂತ ಕಡಿದಾಗಿರ್ತಕ್ಕಂಥ ಏರು, ಮೇಲ್ಗಡೆ ಏರು ಸೋಪಾನ. ಉಗ್ಗಡ ಏರು ಸೋಪಾನ, ಉಗ್ಗಡದೇರು ಸೋಪಾನ. ಕಡಿದಾಗಿರ್ತಕ್ಕಂಥ ಮೆಟ್ಟಿಲುಗಳನ್ನ ಹತ್ತುವಾಗ ಅಂತ.
ಕಡಿದಾಗಿರ್ತಕ್ಕಂಥದ್ದು. ಅಂದ್ರೆ ಒಂದು ಸ್ಟೆಪ್ಪಿಗೂ ಇನ್ನೊಂದು ಸ್ಟೆಪ್ಪಿಗೂ ಅಂತರ ಜಾಸ್ತಿ ಇರ್ತಕ್ಕಂಥದ್ದು. ಸರಿ ಸರ್, ಇನ್ನೊಂದು ಪ್ರಶ್ನೆ ಇದೆ. ಹಾ. ಆಗಮ ಚರಿತೆ ಎಂಬ ಜೈನ ಪರಿಕಲ್ಪನೆಗಳು ಈ ಸಾಂಗತ್ಯ ಕಾವ್ಯದಲ್ಲಿ ಹೇಗೆ ಅಡಕಗೊಂಡಿವೆ? ಇದು ಆ ಬಹಳ ಒಳ್ಳೆ ಪ್ರಶ್ನೆ. ಆದ್ರೆ ಇಂಥ ಪ್ರಶ್ನೆ ಕೇಳುವವರು ಅಪರೂಪ. ಸರ್ ಬಸವರಾಜ್ ಕೋಡ್ಗುಂಟಿ ಸರ್ ಕೇಳಿದ್ದಾರೆ. ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಜೈನ ತಾತ್ವಿಕತೆಯನ್ನ ಇವನು ಬಹಳ ಕೆಲವು ಕಡೆ ನೇರವಾಗಿ ಹೇಳಿದ್ದಾನೆ, ಕೆಲವು ಕಡೆ ಅದನ್ನ ಧ್ವನಿಸಿದ್ದಾನೆ. ತತ್ವೋಪದೇಶ ಸಂಧಿ ಅಂತಲೇ ಒಂದು ಸಂಧಿ ಇದೆ, ನಾನು ಅದರಿಂದ ಪದ್ಯ ತಗೊಂಡಿಲ್ಲ ಅಷ್ಟೇನೆ. ತತ್ವೋಪದೇಶ ಸಂಧಿ ಅಂತಲೇ ಇದೆ. ಅದರಲ್ಲಿ ಮುನಿಗಳು ಭರತ ಚಕ್ರವರ್ತಿಗೆ ಮತ್ತು ಅವನ ಮಕ್ಕಳಿಗೆ ತತ್ವವನ್ನ ಉಪದೇಶ ಮಾಡ್ತಕ್ಕಂಥದ್ದು, ಹೇಗೆ ನಡ್ಕೋಬೇಕು, ಅಹಿಂಸಾ ತತ್ವ, ಅದರ ಇತಿಮಿತಿಗಳು ಯಾವುದು, ಯಾವಾಗ ಅದರ ಅತಿಚಾರ ಆಗುತ್ತೆ, ಸತ್ಯಾವ್ರತ ಅದರ ಅತಿಚಾರ ಯಾವಾಗ ಆಗುತ್ತೆ, ಅದೇ ರೀತಿ ಬ್ರಹ್ಮಚರ್ಯದ ಗೃಹಸ್ಥರಿಗೆ, ಯತಿಗಳಿಗೆ ಯಾವ ರೀತಿ, ಆಮೇಲೆ ಜೀವಿಗಳ ವಿಭಾಗಗಳೇನು, ಹಿಂಸೆಯ ಭೇದಗಳೆಷ್ಟು, ಇವನ್ನೆಲ್ಲ ಹೇಳ್ತಕ್ಕಂಥದ್ದು. ಅದೇ ರೀತಿ ಪಾರಣೆ ಸಂಧಿ ಅಂತ ಒಂದಿದೆ. ಒಂದಿನ ಉಪವಾಸ ಮಾಡಿದ್ರೆ ಅದರ ಮಾರನೇ ದಿನ ಅದನ್ನ ಪಾರಣೆ ಅಂತ. ಆ ಪಾರಣೆಯ ಹೇಗೆ ಏನು ಅದರಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ದೇಹದ ಏನು ಪರಿಣಾಮ ಆಗತ್ತೆ ಅನ್ನೋದನ್ನ ಹೇಳ್ತಕ್ಕಂಥದ್ದು ಇದೆ. ಅದೇ ರೀತಿ ಇವನು ಧ್ಯಾನಕ್ಕೆ ಕೂತ್ಕೊಳ್ತಕ್ಕಂಥ ಅದನ್ನು ಕೂಡ ವರ್ಣನೆ ಮಾಡ್ತಾರೆ. ಅವಾಗ ಧ್ಯಾನ ಹೇಗೆ ಕೂತ್ಕೊಳ್ತಾರೆ, ನಿರ್ಲಿಪ್ತತೆ ಅಂದ್ರೆ ಹೇಗಿರ್ಬೇಕು ಅದು ಒಂದ್ ಕಡೆ ಬರುತ್ತೆ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ, ಭರತ ಚಕ್ರಿಯ ಪುಗಳಲಳವೆ. ಇವನು ಅಷ್ಟೆಲ್ಲ ರಾಣಿಯರ ಜೊತೆಯಲ್ಲಿ ಸರಸವಾಡ್ತಾ ತಮಾಷೆ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ಇದ್ರು ಕೂಡ ಮನಸ್ ಮಾಡಿ ಕಣ್ಣಿಟ್ರೆ ಒಂದು ಕ್ಷಣಕ್ಕೆ ಮುಕ್ತಿಯನ್ನ ಕಾಣ್ತಾ ಇದ್ದಂತ ಇವನು ಅಂತವನು ಅಂತಕ್ಕಂಥದ್ದು ಕೂಡ ಬರುತ್ತೆ. ಹೀಗೆ ಈ ಕಾವ್ಯದಲ್ಲಿ ಉದ್ದಕ್ಕೂ ಜೈನ ಫಿಲಾಸಫಿಯನ್ನ ತುಂಬಾ ಸೊಗಸಾಗಿ ಅಳವಡಿಸಿದ್ದಾನೆ, ಬಹಳ ಜಾಣತನದಿಂದ ಅಳವಡಿಸಿ ಹೇಳಿದ್ದಾನೆ. ಮತ್ತೆ ಸರ್ ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ನೇರವಾಗಿ ನೀವೇ ಕೇಳಬಹುದು. ಆ ಪುಸ್ತಕ ಇಲ್ಲೊಂದು ಪದವನ್ನ ಬಳಸಿರೋದು ವ್ಯಂಗ್ಯ ಅಲ್ವೇ ಅಂತ ಹೇಳಿ. ಅದು ವ್ಯಂಗ್ಯವೇ ನಿಜ, ಅದು ವ್ಯಂಗ್ಯವೇ ನಿಜ. ಉದ್ದೇಶ ಪೂರ್ವಕವಾಗಿ ಅಲ್ಲಿ ವ್ಯಂಗ್ಯವನ್ನ ಬಳಸಿದ್ದಾನೆ. ಕಾವ್ಯದಲ್ಲಿ ರಸವನ್ನ ಬಿಟ್ಟು ಬರೀ ಲಕ್ಷಣವನ್ನೇ ನೋಡ್ತಕ್ಕಂಥವರನ್ನ ಕುರಿತು ಆಡಿರ್ತಕ್ಕಂಥ ಮಾತದು. ವರ್ಣಕ ಕಾವ್ಯದಲ್ಲಿ ಲಕ್ಷಣಗಳನ್ನ ಬಹಳ ಬಿಗಿಯಾಗಿ ನೋಡ್ಬೇಕಾಗಿಲ್ಲ ಅನ್ನೋದು ಅಲ್ಲಿರುವ ಆಶಯ. ಇದರ ಜೊತೆಯಲ್ಲಿ ನಾವು ಗಮನಿಸ್ಬೇಕಾದ್ದು ಅಂದ್ರೆ ಅವನು ದೇಸೀಯತೆಯನ್ನ ಹೇಗೆ ಬಳಸ್ಕೊಂಡಿದ್ದಾನೆ ಅನ್ನೋದು. ಇಡೀ ಭರತೇಶ ವೈಭವದಲ್ಲಿ ಉದ್ದಕ್ಕೂ ದೇಸಿ ಶಬ್ದಗಳು, ಅದಕ್ಕಾಗಿ ಶಬ್ದಗಳನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಂಡಿರ್ತಕ್ಕಂಥದ್ದು ಕುಮಾರವ್ಯಾಸನ ಹಾಗೆ ದೇಸಿ ಶಬ್ದಗಳನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಂಡಿರುವಂಥದ್ದು, ಒಗ್ಗಿಸ್ಕೊಂಡಿರೋದು ಕೂಡ ನಾವು ಕಾಣ್ಬೋದು. ಅದರಿಂದ ಆ ಗಾದೆಯನ್ನ ಇವನಿಲ್ಲಿ ಬಳಸ್ಕೊಂಡಿದ್ದಾನೆ. ಪುಟ್ಟಪ್ಪನವರು ಹೇಳಿಲ್ವೇ ವಿಮರ್ಶಕನಿಗೆ, ನೀನೇರು ಬಲ್ಲಯ್ಯ ನಾನೇರು ಎತ್ತರಕ್ಕೆ, ನೀ ಹಾರಬಲ್ಲಯ್ಯ ನಾ ಹಾರುವ ಅಗಲಕ್ಕೆ, ನೀ ಮುಳುಗಬಲ್ಲಯ್ಯ ನಾ ಮುಳುಗುವಾಳಕ್ಕೆ. ಅದು ಕವಿಯ ಆತ್ಮವಿಶ್ವಾಸವನ್ನ ಹೇಳುತ್ತೆ. ಅದೇ ರೀತಿ ಇಲ್ಲಿ ಇದನ್ನ ಪುಸ್ತಕದ ಸಕಲ ಲಕ್ಷಣಕ್ಕೆಂದು ಬಿರುಸು ಮಾಡಿದರೆ ಪುಸ್ತಕದ ಬದನೆಕಾಯಾಹುದು. ನೀವು ಬರೀ ಲಕ್ಷಣವನ್ನ ನೋಡೋದು ಮುಖ್ಯನೋ ಅಥವಾ ಕಾವ್ಯ ರಸವತ್ತಾಗಿರೋದು ಮುಖ್ಯನೋ? ಬರೀ ಲಕ್ಷಣ ನೋಡಕ್ ಹೋದ್ರೆ, ಅದಕ್ಕನುಸಾರವಾಗಿ ಬರೆಯಕ್ ಹೋದ್ರೆ ಕಾವ್ಯ ಏನಾಗತ್ತೆ, ಪುಸ್ತಕದ ಬದನೆಕಾಯಿ ಆಗತ್ತೆ. ಅದ್ರಲ್ಲಿ ರಸ ಇರೋದಿಲ್ಲ, ಉಪಯೋಗಕ್ಕೆ ಬರೋದಿಲ್ಲ. ಹಾಗೆ ಮತ್ತೆ ಕಡಿಮೆ ಬರುವುದಕ್ಕೆ ಸಾಂಗತ್ಯ. ಇಲ್ಲಿ ನೋಡಿ, ಸಾಂಗತ್ಯ ಒಂದು ಅಚ್ಚಗನ್ನಡದ ದೇಸಿ ಛಂದಸ್ಸು, ತ್ರಿಪದಿಯ ಹಾಗೆ. ತ್ರಿಪದಿಯನ್ನ ನಾವು ಕನ್ನಡ ಛಂದಸ್ಸಿನ ತಾಯಿ ಅಂತ ಕರಿತೇವೆ. ಆ ತ್ರಿಪದಿಯ ಎರಡನೇ ಸಾಲನ್ನ ರಿಪೀಟ್ ಮಾಡೋದು ಬಿಟ್ಟು ಅಲ್ಲೊಂದು ಹೊಸ ಸಾಲನ್ನು ಸೇರಿಸ್ಕೊಂಡು ಹೋಗಿದ್ರಿಂದ ಸಾಂಗತ್ಯ ಹುಟ್ಟಿತು ಅನ್ನೋದು ಛಂದೋ ವಿಕಾಸವನ್ನ ಅಧ್ಯಯನ ಮಾಡ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತು.
ಸಂಸ್ಕೃತ ಪದಗಳನ್ನ ದೇಸೀಯತೆಯನ್ನ ತರುವ ಕಾರಣಕ್ಕಾಗಿಯೇ, ದೇಸೀಯತೆಯ ಉಪಯೋಗವನ್ನ ಪಡ್ಕೊಳ್ಳೋದಕ್ಕಾಗಿಯೇ ಕನ್ನಡ ಛಂದಸ್ಸುಗಳು ಹುಟ್ಟಿದವು. ಅದೇ ರೀತಿ ಬೇರೆ ಭಾಷೆಗಳ ಛಂದಸ್ಸುಗಳು ಕೂಡ. ಬೇರೆ ಭಾಷೆಯಲ್ಲಿ ಏನು, ಈಗ ಮರಾಠಿಯಲ್ಲಿ ಓವಿ ಛಂದಸ್ಸಿದೆ. ಸೊ ಅದು ಓವಿ, ಓವನಿಗೆ ಅಂತ ನಮ್ ಕನ್ನಡದಲ್ಲಿ ಏನ್ ಕರಿತೀವಿ ಅದು. ಕವಿಗಳಲ್ಲಿ ಒಂದೊಂದು ಕಾಲದಲ್ಲಿ ಒಂದು ಹಠ ಹುಟ್ಟುತ್ತೆ. ತಮ್ಮ ಅನನ್ಯತೆಯನ್ನ ಎತ್ತಿ ಹಿಡಿತಕ್ಕಂತ ಒಂದು ಪ್ರಯತ್ನ ಕವಿಗಳು ಆಗಾಗ ಮಾಡ್ತಾ ಇರ್ತಾರೆ. ಹಾಗೆ ಮಾಡೋದ್ರಿಂದಲೇ ಒಂದು ಭಾಷೆ, ಆ ಭಾಷೆಯ ಸ್ವಂತಿಕೆ, ಅದರ ಧ್ವನಿ ಪೂರ್ಣತೆ ಮತ್ತು ಶಬ್ದ ಭಂಡಾರ ಉಳ್ಕೊಳ್ಳುತ್ತೆ. ಆ ಹಠ ಇಲ್ಲದೆ ಇದ್ರೆ ಅವೆಲ್ಲ ಉಳಿಯೋದೇ ಇಲ್ಲ. ಇದನ್ನ ನಾವು ಬರೀ ಸಾಂಗತ್ಯ ಕವಿಗಳು, ಜನಪದ ಕವಿಗಳು ಇವರಲ್ಲಿ ಮಾತ್ರ ಅಲ್ಲ, ಭರತ ಮತ್ತು ಬಾಹುಬಲಿಯ ಪಾತ್ರಗಳು ಇಂದಿಗೂ ಪ್ರಸ್ತುತವಾಗಿದೆಯೇ? ಇರ್ಲಿ. ಆದ್ರಿಂದ ಇಲ್ಲಿ ದೇಸೀಯತೆಯನ್ನ, ಸಂಸ್ಕೃತ ಶಬ್ದಗಳ ಬಳಕೆ ಕಡಿಮೆ ಆಗಿದೆ, ಹೌದು. ಅದೇ ರೀತಿ ಚಂಪು ಕಾವ್ಯಗಳಲ್ಲೂ ನಾವು ಇದನ್ನು ಗಮನಿಸ್ಬೋದು. ಪಂಪನಲ್ಲಿ ಕಾಣುವಷ್ಟು ಸಂಸ್ಕೃತ ಭೂಯಿಷ್ಠ ಪದಗಳು ಇವನಲ್ಲಿ ಕಾಣೋದಿಲ್ಲ. ಯಾರಲ್ಲಿ? ಜನ್ನನಲ್ಲಿ ಕಾಣೋದಿಲ್ಲ, ಯಶೋಧರ ಚರಿತೆಯಲ್ಲಿ. ಅವನ ಇದು ಅಜಿತನಾಥ ಪುರಾಣದಲ್ಲಿ ಕಾಣುತ್ತೆ, ಆದ್ರೆ ಯಶೋಧರ ಚರಿತೆಯಲ್ಲಿ ಕಾಣೋದಿಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಬಂತು ಈಗ, ಭರತ ಮತ್ತು ಬಾಹುಬಲಿ ಪಾತ್ರಗಳು ಇಂದಿಗೂ ಪ್ರಸ್ತುತವಾಗಿದೆಯೇ? ಯಾಕಲ್ಲ ಅಂತ ಕೇಳ್ತೇನೆ ನಾನು. ಭರತ ವೀರನೂ ಹೌದು, ಶಕ್ತಿಶಾಲಿಯೂ ಹೌದು. ಅದನ್ನ ಹೇಳುವಂತ ಒಂದು ಸಂದರ್ಭ ಭರತೇಶ್ ವೈಭವದ ಕಾವ್ಯದಲ್ಲೇ ಬರುತ್ತೆ. ಮತ್ತು ಅವನು ಸಂಸಾರವನ್ನ ಹೇಗೆ ನಡೆಸ್ತಾ ಇದ್ದ, ರಾಜ್ಯಾಡಳಿತ, ಅವನು ವೀಣೆಯನ್ನ, ಸಂಗೀತವನ್ನ, ನಾಟಕವನ್ನ ಆಸ್ವಾದಿಸಬಲ್ಲಂತಹ ರಸಜ್ಞನಾಗಿದ್ದ, ಶೂರನಾಗಿದ್ದ. ಆಮೇಲೆ ಮತ್ತೆ ಮನೆಯ ತಾಯಿ ಬಗ್ಗೆ ಗೌರವ ಇಟ್ಕೊಂಡವನಾಗಿದ್ದ, ಗುರುಗಳನ್ನ ಬಹಳ ಭಕ್ತಿಯಿಂದ ನಡೆಸ್ಕೊಳ್ತಕ್ಕಂಥವನಾಗಿದ್ದ, ರಾಜ್ಯಾಡಳಿತವನ್ನ ಸೊಗಸಾಗಿ ಮಾಡಬಲ್ಲಂತವನಾಗಿದ್ದ. ಇಂಥ ಒಂದು ಆಲ್ರೌಂಡ್ ಪರ್ಸನಾಲಿಟಿ ಕಾಣೋದಿಲ್ಲ. ಆಕ್ಚುಲಿ ಭರತನನ್ನ ಒಂದು ಮಾಡೆಲ್ ಆಲ್ರೌಂಡ್ ಪರ್ಸನಾಲಿಟಿ ಆಗಿಯೇ ಚಿತ್ರಿಸಿದ್ದಾನೆ ಇವನು, ರತ್ನಾಕರ. ಆದ್ರಿಂದ ಹಾಗಿರ್ಬೇಕು ಒಬ್ಬ ವ್ಯಕ್ತಿ, ಆ ತರ ಇರ್ಬೇಕು, ಆ ತರ ತನ್ನ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಒಂದು ಆದರ್ಶ ಆಗಿರ್ಬೇಕು ನಮ್ಗೆ. ಎರಡನೇದು, ಬಾಹುಬಲಿಯನ್ನ ನೋಡೋಣ. ಇಲ್ಲಿನ ಬಾಹುಬಲಿಗಿಂತ ನಾವು ಪಾರಂಪರಿಕವಾಗಿ ಪಂಪನಲ್ಲಿ ಮತ್ತು ಮಹಾಪುರಾಣದಲ್ಲಿ ಕಾಣುವಂತ ಬಾಹುಬಲಿಯನ್ನ ನೋಡ್ಕೋಬೇಕು. ಇಲ್ಲಿ ಬಾಹುಬಲಿ ಸ್ವಲ್ಪ ಒರಟಾಗಿ ಕಾಣ್ತಾನೆ, ಸ್ವಲ್ಪ ಹೆಚ್ಚೇ ಒರಟಾಗಿ ಕಾಣ್ತಾನೆ. ಭರತನನ್ನ ಎತ್ತರಿಸ್ಲಿಕ್ಕೆ ಹೋಗಿ ಬಾಹುಬಲಿಯನ್ನ ಸ್ವಲ್ಪ ತಗ್ಗಿಸಿದ್ದಾನೆ, ಅವನ ವ್ಯಕ್ತಿತ್ವವನ್ನ ಸ್ವಲ್ಪ ಕುಬ್ಜವಾಗಿಸಿದ್ದಾನೆ. ಆದ್ರೆ ಪಂಪನಲ್ಲಿ ಹಾಗಾಗಲ್ಲ. ಅಲ್ಲಿ ಸ್ವಾಭಿಮಾನಿಯೂ ಶೂರನೂ ಆದಂತ ಬಾಹುಬಲಿ ಜೊತೆಗೆ ಅಣ್ಣ ನಿಯಮವನ್ನ ಮೀರಿ ನಡೆದಿದ್ದನ್ನ ನೋಡಿ ಈ ರಾಜ್ಯದ ಮೋಹ ಎಂಥವ್ರನ್ನು ಕೂಡ ಹೇಗೆ ವಿಚಲಿತಗೊಳಿಸುತ್ತೆ ಅಂತ ಹೇಳಿ ವೈರಾಗ್ಯ ತಾಳ್ತಕ್ಕಂಥ, ಎಲ್ಲವನ್ನೂ ಗೆದ್ದಂತ ಸಮಯ ಅದು ಪಂಪನ ಬಾಹುಬಲಿ. ಪರಂಪರೆಯಿಂದ ಬಂದಂತ ಬಾಹುಬಲಿಯ ಚಿತ್ರಣದಲ್ಲಿ ಎಲ್ಲವನ್ನೂ ಗೆದ್ದಾಗ ಎಲ್ಲವನ್ನೂ ಬಿಟ್ಕೊಡ್ತಾನ ಅವನು. ಅವಾಗ್ಲೇ ಬರ್ತಕ್ಕಂಥದ್ದು ಆದಿಪುರಾಣದಲ್ಲಿನ ಪ್ರಸಿದ್ಧವಾದಂತ ಪದ್ಯ, ನೆಲಸುಗೆ ಚಿರಂ ನಿನ್ನ ವಕ್ಷದೊಳೆ ಹರಿರಾಯ ಬಟಕಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಈ ಮನೋಹರಿ ರಾಜ್ಯ ಲಕ್ಷ್ಮಿ ಅಯ್ಯನಿತ್ತುದಂ ಆಂ ನಿನಗಿತ್ತೆಂ ಇದೇ ಉದಣ್ಣ ನೀನಾಟಿಸಿದ ಲತಾಂಗಿಗಂ ಭೂವನಿತೆಗಂ ನಾನಾಟಿಸಿದೊಡೆ ಪೇಳ್ ನೆಗಳ್ತೆ ಮಾಸದೆ. ಇದು ಅಲ್ಲಿ ಬರ್ತಕ್ಕಂಥ. ಆದ್ರೆ ಹೀಗೆ ಎಲ್ಲವನ್ನು ಗೆಲ್ಲುವ ಶೂರತನ, ಗೆದ್ದ ಸಮಯದಲ್ಲೇ ಅದನ್ನ ಬಿಟ್ಟುಕೊಡುವಂತ ವೈರಾಗ್ಯ, ಸ್ಥಿರವಾಗಿ ನಿಂತು ತಪಸ್ಸು ಮಾಡ್ತಕ್ಕಂಥ, ಮೋಕ್ಷವನ್ನ ಸಾಧಿಸ್ತಕ್ಕಂಥ, ಜೀವನ್ ಮುಕ್ತನಾಗ್ತಕ್ಕಂಥ ಒಂದು ಮನೋದಾರ್ಢ್ಯ, ಆಪರಿಯ ವೈರಾಗ್ಯ, ನಿಶ್ಚಲತೆ, ಇದು ಮನುಷ್ಯರಿಗೆ ಬೇಕಾಗತ್ತೆ. ಆದ್ರೆ ಅದನ್ನ ಕಾಣುವುದು, ಸಾಧಿಸಿಕೊಳ್ಳುವುದು ದುರ್ಲಭ. ಇದು ಜನ್ಮಾಂತರಗಳ ಪ್ರಯತ್ನದಿಂದ ಬರ್ತಕ್ಕಂಥದ್ದು. ಆದ್ರಿಂದಲೇ ಜೈನ ಕಥೆಗಳಲ್ಲಿ ಭವಾವಳಿಗಳಿಗೆ ಅಷ್ಟು ಮಹತ್ವ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮತ್ತೇನಾರು ಇದೆಯಾ ಸರ್? ಇಲ್ಲಿ ಕೇಳಿದಾರೆ ಅಟ್ಟೋಲೆಗಳಂದ್ರೇನು ಸರ್ ಅಂತ ಹೇಳಿ ಪ್ರಶ್ನೆ. ಅಟ್ಟೋಲೆಗಳಂದ್ರೇನು ಅಂತ. ಒಟ್ಟಿದ ಓಲೆ ಅಷ್ಟೇ ಅದರ ಅರ್ಥ. ಅದನ್ನ ಶಬ್ದವನ್ನ ಬಿಡಿಸ್ಕೋಬೇಕು, ಆಯ್ತಾ? ಒಟ್ಟು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ಅಡಿಗೆ ಮಾಡು ಅನ್ನೋದು, ಇನ್ನೊಂದು ಕಳಿಸೋದು, ಆಯ್ತಾ? ಸೊ ಇವರಿಂದ ತನ್ನ ದೂತರ ಮೂಲಕ ಓಲೆಗಳನ್ನ ಕಳಿಸಿದ, ಅಟ್ಟಿದ ಓಲೆಗಳು ಅಷ್ಟೇ ಅದರ ಅರ್ಥ.
ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳಿ. ಇಲ್ದ ಇದ್ರೆ ಅವರೇ ಏನಾರೋ ಪ್ರಶ್ನೆ ಹದಿನೈದು ಅವನತಿ ಇಲ್ಲೊಂದು ಪ್ರಶ್ನೆ ಬಂತು. 15ನೇ ಶತಮಾನದೊತ್ತಿಗಾಗ್ಲೇ ಜೈನ ಧರ್ಮಕ್ಕೆ ಉಳಿದುಕೊಳ್ಳುವ ಸವಾಲನ್ನು ಎದುರಿಸ್ಬೇಕಾಗಿ ಬಂದಿದ್ರಿಂದ ಈ ಸಮನ್ವಯ ದೃಷ್ಟಿ ಬಂದಿರ್ಬೋದೆ ಅಂತ ಹೇಳಿ ಕೆಲವು ವಿಮರ್ಶಕರು ಹಾಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಇದು ಒಂದು ಪ್ರಯತ್ನ. ಇವನ ಎದುರಿಗೆ ಭರತನ ಈ ಚಿತ್ರವನ್ನ ಚಿತ್ರಿಸ್ಲಿಕ್ಕೆ ಇವನಿಗೆ ಆದರ್ಶವಾಗಿದ್ದು, ರತ್ನಾಕರನಿಗೆ ಆದರ್ಶವಾಗಿದ್ದು ಶ್ರೀಕೃಷ್ಣನ ಪಾತ್ರ ಅಂತ ಹೇಳಿ ಅದೇ ರೀತಿ ಕುಮಾರವ್ಯಾಸ ಮತ್ತು ಮಹಾಭಾರತದ ಶ್ರೀಕೃಷ್ಣ ಇವರಿಗೆ ಆದರ್ಶವಾಗಿದ್ದುಕೊಂಡು ಇದ್ ಮಾಡಿದ್ದಾರೆ ಅಂತ ಹೇಳಿ ಅಭಿಪ್ರಾಯಗಳು ಬಂದಿದ್ದಾವೆ. ಒಂದ್ ರೀತಿಯಲ್ಲಿ ಇದು ಸಮನ್ವಯದ ಪ್ರಯತ್ನವೂ ನಿಜ. ನಾವು ವಸ್ತುನಿಷ್ಠವಾಗಿ ನೋಡೋದಾದ್ರೆ ಆ ಕಾಲದಲ್ಲಿ ಜೈನ ವೀರಶೈವ, ಅದಕ್ಕಿಂತ ಮುಂಚೆ ಜೈನ ಮತ್ತು ಶಂಕರಾಚಾರ್ಯರ ಅನುಯಾಯಿಗಳು, ಇವರುಗಳ ಕಾಲದಲ್ಲಿ, ರಾಮಾನುಜಾಚಾರ್ಯರ ಕಾಲದಲ್ಲಿ ಜೈನ ಅನುಯಾಯಿಗಳ ಮೇಲೆ ನಡೆದಂತ ಸಂಘರ್ಷಗಳು, ಇದು ದೊಡ್ಡದಾಗಿರ್ತಕ್ಕಂಥ ಹಿಂಸೆಗಳು, ಇವುಗಳನ್ನೆಲ್ಲ ನೋಡಿದ್ರೆ ಇದರಿಂದ ಅದು ಉಳ್ಕೊಳ್ಬೇಕಾಗಿತ್ತು. ಆವಾಗ ಪೂರ್ತಿ ವೈರಾಗ್ಯವನ್ನ ಹೇಳಿದ್ರು ನಡೆಯೋದಿಲ್ಲ. ಆದ್ರಿಂದ ವೈರಾಗ್ಯ ಮತ್ತು ಸಾಂಸಾರಿಕ ಜೀವನ ಇವನ್ನ ಸಮನ್ವಯಗೊಳಿಸ್ತಕ್ಕಂಥ ರೀತಿ ಹೇಗೆ ಅನ್ನೋದನ್ನ ತೋರಿಸುವ ಒಂದು ಸವಾಲು ರತ್ನಾಕರನ ಬಗೆಗಣ್ಣಿಗೆ ಕಂಡಿರ್ಬೇಕು. ಆದ್ರಿಂದ ಇಂಥ ಕಾವ್ಯದ ರಚನೆ ಆಗಿರ್ಬೋದು. ಈ ಅಂಶವನ್ನ ನಾವು ವಾಸ್ತವಿಕ ದೃಷ್ಟಿಯಿಂದ ಒಪ್ಕೊಳ್ಬೇಕಾಗತ್ತೆ. ಆಮೇಲೆ ಸರ್, ಇಲ್ಲೊಂದು ಪ್ರಶ್ನೆ ಇದೆ. ಸಹಬಾಳ್ವೆಯ ಮಹತ್ವವನ್ನು ಯಾವುದರ ಮಹತ್ವವನ್ನ ಕಾವ್ಯ ಅರ್ಥೈಸುವುದಕ್ಕೆ ಮುಖ್ಯವಾಗಿದೆ. ಯಾವುದನ್ನ ಅರ್ಥೈಸೋದಮ್ಮ? ಸಹಬಾಳ್ವೆಯ ಮಹತ್ವವನ್ನು ಭರತ ಬಾಹುಬಲಿ ಹೌದು ಹಿನ್ನೆಲೆಯಲ್ಲಿ ಕಾವ್ಯ ಅರ್ಥೈಸುವುದು ಕವಿಗೆ ಮುಖ್ಯವಾಗಿತ್ತೆ ಅಂತ. ಅಲ್ಲ, ಇಲ್ಲಿ ಹೇಳಿದಲ್ಲ, ಒಟ್ಟು ಸಾಂಸಾರಿಕ ಜೀವನ, ರಾಜ್ಯಭಾರದ ಜವಾಬ್ದಾರಿ ಮತ್ತು ಈ ಪ್ರಾಪಂಚಿಕ ಜೀವನ ಸ್ಥಿರವಲ್ಲ, ಮೋಕ್ಷವೇ ನಮ್ಗೆ ನಿಜವಾದಂತ ನೆಲೆಮನೆ ಅಂತಕ್ಕಂಥ ಇವು ಎಲ್ಲವನ್ನು ಸಮರಸಗೊಳಿಸಿ ತೋರಿಸ್ಬೇಕಾಗಿದ್ದಂತ ಒಂದು ಅಗತ್ಯ ಅಲ್ಲಿತ್ತು. ಆದ್ರಿಂದ ಕೇವಲ ಸಂಸಾರದ ಸಹಬಾಳ್ವೆ ಒಂದೇ ಅಲ್ಲ, ಸಂಸಾರದ ಸಹಬಾಳ್ವೆಯನ್ನ ಹೇಗೆ ಸಾಧಿಸ್ಬೋದು ಅನ್ನೋದನ್ನ ಅಲ್ಲಿ ಇದರ ಊಟದ ಸಂಧಿಯಲ್ಲಿ, ಮತ್ತೊಂದು ಇದರಲ್ಲಿ ಆರೋಗಣೆ ಸಂಧಿ ಅಂತ ಬರುತ್ತೆ, ಅದರಲ್ಲಿ ಉಪ್ಪರಿಗೆ ಸಂಧಿಯಲ್ಲಿ, ಸರಸ ಸಂಧಿಯಲ್ಲಿ ಅಲ್ಲೆಲ್ಲ ನಾವು ಕಾಣ್ತೀವಿ. ಅದರ ಜೊತೆಗೆ ಅದಕ್ಕಿಂತ ಮೀರಿದಂತ ವಿಶಾಲವಾದಂತ ದೊಡ್ಡದಾಗಿರ್ತಕ್ಕಂಥ ಅಲೌಕಿಕವಾದಂತ ಉದ್ದೇಶ ಕೂಡ ಭರತನಿಗೆ, ಈ ರತ್ನಾಕರ ವರ್ಣಿಗೆ ಇತ್ತು. ನೆಕ್ಸ್ಟ್ ರಿಪೀಟ್ ದಟ್ ಕ್ವಶನ್ ಅಗೈನ್. ಒಂದ್ ಪ್ರಶ್ನೆ ಇಲ್ಲಿ ಬಂದು ಹೋಯ್ತು ಅಂತ ಸರ್. ಬಿದಿರು, ಕಬ್ಬು, ಸರಸ್ವತಿ ಎಂಬ ಪದಗಳ ಅಂತರ್ ಸಂಬಂಧ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ. ಅಲ್ಲಿ ಸರಸ್ವತಿ ಅನ್ನೋದು ವಾಗ್ದೇವತೆ ಆದ್ರಿಂದ ಸರಸ್ವತಿಯನ್ನ ವಾಗ್ದೇವಿ ಅಂತ ಕರಿತೀವಿ. ಅದರಲ್ಲೂ ಜೈನ ಇದರಲ್ಲಿ ಸರಸ್ವತಿಗಿರ್ತಕ್ಕಂಥ ಕಾನ್ಸೆಪ್ಟು, ಪರಿಕಲ್ಪನೆ ಬೇರೆ. ಪರಮಜನೇಂದ್ರವಾಣಿಯ ಸರಸ್ವತಿ ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ ತದುವೆ ಭಾವಿಸಿ ಓದುವ ಕೇಳುವ ಭವ್ಯ ಜನರ್ಕ ಆನಂದಮನ್ನಿಯುವುದು ಪಂಪನಲ್ಲಿ ಬರ್ತಕ್ಕಂಥ ಮಾತು. ಆದ್ರಿಂದ ಸಂವತ್ಸರಣದಲ್ಲಿ ಜಿನೇಂದ್ರನ ಮುಖದಿಂದ ಬರ್ತಕ್ಕಂಥ ಮಾತು ಏನಿದೆ ಅದೇ ಸರಸ್ವತಿ. ಅದ ಆಮೇಲೆ ಅನೇಕ ವ್ಯಾಖ್ಯಾನಗಳನ್ನ ಅಲ್ಲಿದ್ದಂತ ಗಣಧರರಿಂದ ಪಡೆದುಕೊಳ್ತು ಅನ್ನೋದು. ಸೊ ಈ ಸರಸ್ವತಿಯನ್ನ ಸಂಬೋಧಿಸಿ ಅವನು ಹೇಳ್ತಾ ಇರೋದು, ತಾಯಿ ನೀನ್ ಹೇಳು ಹೇಗಿರ್ಬೇಕು, ಕಬ್ಬಿನ ಹಾಗೆ ಕಾವ್ಯ ರಚಿಸ್ಬೇಕು, ಅದು ಬಿಟ್ಟು ಬಿದಿರಿನ ಹಾಗೆ ಗಡುಸಾಗಿ ಕಾವ್ಯವನ್ನ ರಚಿಸಿದ್ರೆ ಏನ್ ಪ್ರಯೋಜನ ಅಂತ ಅವನು ಸರಸ್ವತಿಯನ್ನ ಒಂದು ನೆಪ ಮಾಡ್ಕೊಂಡು ಹೇಳ್ತಾ ಇರೋದಷ್ಟೇ. ನೋಡಿ, ಯಾವುದೇ ಕಾವ್ಯವನ್ನ, ಪದ್ಯವನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಇದು ಅದರ ತಿರುಳಿನ ಕಡೆ ಹೆಚ್ಚು ಗಮನ ಕೊಡ್ಬೇಕು. ಆದ್ರಿಂದ ಇಲ್ಲಿ ಕಬ್ಬು ಬಿದಿರು ಅದು ಎರಡು ಹೋಲಿಕೆಗಳು. ಸಕಲ ಲಕ್ಷಣವನ್ನ ಹೊಂದಿ ಬರಡಾಗಿರ್ತಕ್ಕಂಥ ಕಾವ್ಯ ಬಿದಿರಿನ ಹಾಗೆ,
ಲಕ್ಷಣದಲ್ಲಿ ಒಂದಿಷ್ಟು ಕೊರತೆ ಆದ್ರೂ ಕೂಡ ರಸವತ್ತಾಗಿರ್ತಕ್ಕಂಥ ಕಾವ್ಯ ಕಬ್ಬಿನ ಹಾಗೆ. ನಾವು ಕಾವ್ಯವನ್ನ ಕಬ್ಬಿನ ಹಾಗೆ ರಚಿಸ್ಬೇಕೇ ವಿನಃ ಬಿದಿರಂತ ಯಾಕಂಬ ರಚಿಸ್ಬೇಕು ಅಂತ ಅವ್ನು ಕೇಳ್ತಾ ಇದ್ದ. ಅದು ಆ ಪದ್ಯದ ಅರ್ಥ. ಅದು ಒಂದಕ್ಕೊಂದಕ್ಕೆ ಸಮನ್ವಯ ಮಾಡೋದು ಹಾಗೆ. ನೆಕ್ಸ್ಟ್, ಎಲ್ಲದವಳು ಅನ್ನೋ ಮಾತಿದೆಯಲ್ಲ ಜನಪದರ ಹಿನ್ನೆಲೆಯಲ್ಲಿ, ಆ ರೀತಿಯಲ್ಲಿ ಅದನ್ನು ಕೇಳಿದ ಯಾವ ಬಳಸಿರ್ಬಹುದು ಅಂತ ಹೇಳಿ. ಎಲ್ಲಿ ಎಷ್ಟನೇ ಪದ್ಯದಲ್ಲಿ? ಅದು ಆರಂಭದ ಪದ್ಯದಲ್ಲಿ ಸರ್. ಅದು ಬಿದಿರು ನಾನಾರಿಗಲ್ಲದವಳು ಅನ್ನೋ ಮಾತಿದೆಯಲ್ಲ, ಅದು ಬೇರೆ, ಅದು ಜನಪದ ಹಾಡು. ಅದು ಬಿದಿರಿನ ಬಹುಪಯೋಗವನ್ನ ಕುರಿತು ಹೇಳ್ತಾರೆ. ನೋಡಿ, ನಾವು ಸಂದರ್ಭಗಳನ್ನ ಮಿಕ್ಸ್ ಮಾಡಬಾರ್ದು. ಒಬ್ಬ ಕವಿ ಒಂದು ಸಂದರ್ಭದಲ್ಲಿ ಹೇಳಿದ ಮಾತನ್ನ ಇನ್ನೊಬ್ಬ ಕವಿ ಮತ್ತೊಂದು ಸಂದರ್ಭದಲ್ಲಿ ಹೇಳಿದ ಮಾತಿನ ಜೊತೆಗೆ ನಾವು ಬೆರೆಸಲಿಕ್ಕೆ ಹೋಗಬಾರ್ದು. ಇಲ್ಲಿ ಬಿದಿರು ನಾನಾರಿಗಲ್ಲದವಳು ಅನ್ನೋದು ಬಿದಿರಿನ ಬಹುಪಯೋಗವನ್ನ ಹೇಳ್ತಕ್ಕಂಥದ್ದು. ಹುಟ್ಟುವಾಗ ಮಗುವನ್ನ ಮರದಲ್ಲಿಟ್ಟಿರ್ತೇವೆ, ಆಮೇಲೆ ಅದನ್ನ ಬಿದಿರಿನ ತೊಟ್ಟಿಲಿಗೆ ಹಾಕ್ತೇವೆ, ಕೊನೆಗೆ ಸಾಯುವಾಗ ಚಟ್ಟ ಕಟ್ಟೋದು ಕೂಡ ಬಿದಿರಿನಲ್ಲೇನೆ. ಆದ್ರಿಂದ ನಾನು ಎಲ್ಲ ಕಾಲಕ್ಕೂ ಉಪಯೋಗಕ್ಕೆ ಬರ್ತಕ್ಕಂಥವನು, ಎಲ್ಲರಿಗೂ ಉಪಯೋಗಕ್ಕೆ ಬರ್ತಕ್ಕಂಥ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳಿರತಕ್ಕಂಥದ್ದು. ಇಲ್ಲಿ ಹಾಗಲ್ಲ, ಕಾಠಿಣ್ಯಕ್ಕೆ ಉದಾಹರಣೆಯಾಗಿ ಬಿದಿರನ್ನ ಕೊಟ್ಟಿರೋ. ಬಿದಿರಿನಲ್ಲಿ ರಸ ಇರೋದಿಲ್ಲ, ಕಾಠಿಣ್ಯ ಇರುತ್ತೆ. ಆದ್ರಿಂದ ಕಾಠಿಣ್ಯಕ್ಕೆ ಉದಾಹರಣೆಯಾಗಿ, ರಸಹೀನತೆಗೆ ಉದಾಹರಣೆಯಾಗಿ ಬಿದಿರನ್ನ ಕೊಟ್ಟಿರೋದು. ಆದ್ರಿಂದ ಯು ಶುಡ್ ನಾಟ್ ಮಿಕ್ಸ್ ದಿ ಕಾನ್ಸೆಪ್ಟ್, ಯು ಶುಡ್ ನಾಟ್ ಮಿಕ್ಸ್ ದಿ ಎನ್ವೈರ್ನಮೆಂಟ್. ಆ ಒಂದೊಂದು ಕವಿತೆಗೆ ಒಂದೊಂದು ಎನ್ವೈರ್ನಮೆಂಟ್ ಇರುತ್ತೆ, ಒಂದು ಪರಿಸರ ಇರುತ್ತೆ. ಆ ಪರಿಸರದಿಂದ ಆಚೆಗೆ ಅದನ್ನ ನಾವು ಅನ್ವಯಿಸ್ಲಿಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಸರ್, ಇಲ್ಲಿ ಪ್ರಶ್ನೆ ಬಂದಿದೆ. ಭರತನಿಗೆ 96,000 ರಾಣಿಯರು ಇರುವುದು ನಿಜವೇ ಅಥವಾ ಭೋಗ ವಿಲಾಸದ ಸಾಂಕೇತಿಕವೇ? ನೋಡಮ್ಮ, ಹೇಗೆ ಹೇಳ್ತೀವಿ, ನಿಮ್ ಕಡೆ ಅಮ್ಮ ಅಂದ್ರೆ ಮುದುಕಿ ಅಂತ ಅರ್ಥ ಆಗುತ್ತೆ, ಅಜ್ಜಿಯರಿಗೆ ಅಮ್ಮ ಅಂತಾರೆ. ನಮ್ಮಲ್ಲಿ ಚಿಕ್ಕ ಹೆಣ್ಮಕ್ಳಿಗೂ ಕೂಡ ಅಮ್ಮ ಅಂತ ಕರಿತೀವಿ. ಇದು ಕಾವ್ಯದ ಒಂದು ಅನಿವಾರ್ಯ ಅಂಗ ಉತ್ಪ್ರೇಕ್ಷೆ ಮತ್ತು ಅಲಂಕಾರಿಕತೆ. ಉತ್ಪ್ರೇಕ್ಷೆ ಕೂಡ ಒಂದು ಅಲಂಕಾರವೇ ಅಲ್ವಾ? ಆದ್ರಿಂದ ಕೃಷ್ಣನಿಗೆ 8,000 ಮಡದಿಯರು ಅಂದ್ರೆ ಇವನು ಅಷ್ಟಕ್ಕೆ ಯಾಕೆ ಲಿಮಿಟ್ ಮಾಡ್ಬೇಕು? ನನ್ನ ನಾಯಕನನ್ನ ಆದ್ರೆ 12ರಷ್ಟು ದೊಡ್ಡದ್ ಮಾಡ್ತೀನಿ ಅಂತ ಇವನ್ 96,000 ಮಾಡ್ದ ಅಷ್ಟೇ. ಆದ್ರಿಂದ ಅದು ನಿಜ ಅಂತ ಹೇಳಕ್ ಆಗಲ್ಲ. ನಾವು ಕಾವ್ಯದ ಸಂಗತಿಗಳನ್ನ ನಾವು ಕಾವ್ಯವಾಗಿ ನೋಡ್ಕೋಬೇಕಷ್ಟೇನೆ. ಆಮೇಲೆ ಮತ್ತೆ ರತ್ನಾಕರ ವರ್ಣಿ, ಪೂರ್ವ ಪುರಾಣ ಮತ್ತು ಹೇಳಿ ಇನ್ನೊಂದ್ಸಲ ಆ ಕ್ವಶನ್ ಈಗ ಬಂದಿದ್ದು. ರತ್ನಾಕರ ವರ್ಣಿ ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣಗಳಿಗೆ ಋಣಿಯಾಗಿದ್ದಾನ ಸರ್ ಅಂತ ಕೇಳಿದ್ದಾರೆ. ಕೊನೆಯಲ್ಲಿ ಮಾತ್ರ ಭೇದವನ್ನ ಮಾಡಿದ್ದಾನೆ. ಮತ್ತು ಪೂರ್ವ ಪುರಾಣ ಉತ್ತರ ಪುರಾಣಗಳಲ್ಲೂ ಕೂಡ ಈ ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣಗಳಿದೆಯಲ್ಲ, ಇವು ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು. ಆಚಾರ್ಯ ಜಿನಸೇನರು ಮತ್ತು ಅವರ ಶಿಷ್ಯ ಗುಣಭದ್ರಾಚಾರ್ಯರು ರಚಿಸಿದ್ದು. ಜಿನಸೇನಾಚಾರ್ಯರು 10,000 ಪದ್ಯಗಳನ್ನ ಬರೆಯುವ ಹೊತ್ತಿಗೆ ಅವ್ರು ತೀರ್ಕೊಂಡ್ರು. ಅದು ಎಲ್ಲಿವರೆಗೆ ಬಂತು ಅಂದ್ರೆ ಭರತ ಬಾಹುಬಲಿಯರ ಕತೆ ಪ್ರಾರಂಭ ಆಗುವವರೆಗೆ ಬಂತಷ್ಟೇ. ಅದು ಅಲ್ಲಿಂದ ಮುಂದಿನ ಭಾಗ ಏನಿದೆ, ಈ ಭರತ ಬಾಹುಬಲಿಯ ಚಕ್ರರತ್ನ ಉದಿಸಿದ್ದು ಇದಾಗಿದ್ದು ಹೋಗಿದ್ದು, ಅನಂತರ ಅವನು ಶೆಟ್ಖಂಡಗಳನ್ನ ಗೆದ್ದುಕೊಂಡು ಬಂದಿದ್ದು, ತಮ್ಮಂದಿರ ನೆಲವನ್ನು ತಗೊಂಡು ಹೊತ್ತು ಚಕ್ರರತ್ನ ಪುರಪ್ರವೇಶ ಮಾಡೋದಿಲ್ಲ ಅಂತ ಹಿಡಿದಿತ್ತು. ಇವೆಲ್ಲ ಅಂಶಗಳು ಅನಂತರ ಭರತ ಬಾಹುಬಲಿಯರ ನಡುವೆ ನಡೆದಂತ ದ್ವಂದ್ವ ಯುದ್ಧ, ಭರತನಿಗೆ ಬಾಹುಬಲಿಗೆ ವೈರಾಗ್ಯ ಬಂದಿದ್ದು, ಇವೆಲ್ಲ ಉತ್ತರ ಪುರಾಣದಲ್ಲಿ. ಅಲ್ಲಿಂದ ಮುಂದೆ 23 ಜನ ತೀರ್ಥಂಕರರ ಕಥೆಯು ಕೂಡ ಉತ್ತರ ಪುರಾಣದಲ್ಲಿ ಬರುತ್ತೆ. ಅದನ್ನ ಗುಣಭದ್ರಾಚಾರ್ಯರು ರಚಿಸಿದ್ದು. ಇದರಲ್ಲಿ ಭರತನ ವಿಚಾರವಾಗಿ ಅವನ ಸಂಸಾರದ ಚಿತ್ರ, ಅವನಿಗೆ ಅಷ್ಟೊಂದು ಜನ ರಾಣಿಯರಿದ್ರು, ಆ ಸೊಸೆಯರು ಅತ್ತೆ ಜೊತೆಯಲ್ಲಿ ಹೇಗೆ ನಡ್ಕೊಳ್ತಾ ಇದ್ರು, ಈ ಡೀಟೇಲ್ಸ್ ಎಲ್ಲ ಪೂರ್ವ ಪುರಾಣದಲ್ಲೂ ಇಲ್ಲ, ಉತ್ತರ ಪುರಾಣದಲ್ಲೂ ಇಲ್ಲ. ಅವು ಬಹಳ ಸಂಕ್ಷಿಪ್ತವಾಗಿದ್ದಾವೆ. ರತ್ನಾಕರ ವರ್ಣಿಯ ವೈಶಿಷ್ಟ್ಯ ಇರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ವಿವರವಾಗಿ ಕಲ್ಪಿಸಿಕೊಂಡು, ಔಚಿತ್ಯ ಪೂರ್ಣವಾಗಿ ಕಲ್ಪಿಸಿಕೊಂಡು ಹೇಳಿರೋದ್ರಲ್ಲಿ. ಆದ್ರಿಂದ ಇದನ್ನ ನಾವು ಆ ರೀತಿಯಲ್ಲಿ ಆದ್ರಿಂದಲೇನೆ ರತ್ನಾಕರ ವರ್ಣಿ ವಿಶಿಷ್ಟವಾದಂತ ಕವಿ. ಕೇವಲ ಕಾವ್ಯದಲ್ಲಿ ಸರಳವಾಗಿರ್ತಕ್ಕಂಥ ಮತ್ತು ತುಂಬಾ ರಸವತ್ತಾಗಿರ್ತಕ್ಕಂಥ ರೀತಿಯಲ್ಲಿ ಭಾಷೆಯಲ್ಲಿ ಹೇಳಿರೋ ಕಾರಣದಿಂದ ಅಷ್ಟೇ ಅಲ್ಲ,
ಕನ್ನಡ ಸಾಹಿತ್ಯದಲ್ಲಿ ಅದುವರೆಗೂ ಇಲ್ಲದೇ ಇದ್ದಂತಹ ಒಂದು ಬೃಹತ್ತಾದಂತಹ ಚಿತ್ರವನ್ನ ಒಂದು ವಿವರಪೂರ್ಣವಾದಂತ ಕ್ಯಾನ್ವಾಸ್ ನಿಂದ ರಚಿಸಿದ್ನಲ್ಲ, ಅಲ್ಲಿ ಕೂಡ ರತ್ನಾಕರ ವರ್ಣಿಯ ವೈಶಿಷ್ಟ್ಯ ಇದೆ. ಅಲ್ಲಿ ಇಲ್ಲದೆ ಇದ್ರೆ ಈ ಉದಾಹರಣೆಗಳು ಜಸ್ಟ್ ಉಪ್ಪರಿಗೆ ಸಂಧಿ ಅಂತ ಉದಾಹರಣೆ ಒಂದು ಕನ್ನಡದ ಯಾವ ಕಾವ್ಯದಲ್ಲೂ ಸಿಗೋದಿಲ್ಲ. ಜೈನ ಕಾವ್ಯ ಒಂದೇ ಅಲ್ಲ, ವೈದಿಕ ಕಾವ್ಯ ಆಗ್ಲಿ, ವೀರಶೈವ ಕವಿಗಳು ಎಲ್ಲಿಯೂ ಕೂಡ ಅತ್ತೆಯನ್ನ ನೋಡ್ಲಿಕ್ಕೆ ಸೊಸೆಯರು ಅಷ್ಟು ಇದರಿಂದ ಹೋಗ್ತಾ ಇದ್ರು, ಮಾಡ್ತಾ ಇದ್ರು. ಒಬ್ಬೊಬ್ಬರಿಗೆ ಅವರು ಆ ಪಾದಕ್ಕೆ ತಲೆ ಹಚ್ಚಿ ನಮಸ್ಕಾರ ಮಾಡಿದ್ರು ಅನ್ನುವಂತ ಇವು ಯಾವುದು ಕೂಡ. ಅಥವಾ ಮೇಲೆ ಉಪ್ಪರಿಗೆಯಲ್ಲಿ ಕೂತಿದ್ದಂತ ಭರತನನ್ನ ನೋಡ್ಲಿಕ್ಕೆ ರಾಣಿಯರೆಲ್ಲ ಹೋಗ್ತಿದ್ದಾಗ ಒಬ್ಳು ಇನ್ನೊಬ್ಳನ್ನ ತಮಾಷೆ ಮಾಡ್ತಾಳೆ, ಅಯ್ಯೋ ಏನ್ ಅವಸರನೋ ಗಂಡ ಎಲ್ಲಿ ಹೋಗ್ಬಿಡ್ತಾನೆ ಅಂತ ಇವಳು ಓಡ್ತಾ ಇದ್ದಾಳು ಅಂತ ಸವತಿಯರು ಪರಸ್ಪರ ತಮಾಷೆ ಮಾಡ್ಕೊಳ್ತಾರೆ. ಅರಗಿಳಿ ಆಳಾಪ ಸಂಧಿ ಅಂತ ಒಂದಿದೆ. ಈ ತರ ವಿವರಪೂರ್ಣವಾದ ಬಹಳ ಕುಸುರಿ ಕೆಲಸದ, ನಮ್ಮ ಬೇಲೂರಿನ ದೇವಾಲಯದಲ್ಲಿ ಹೇಗೆ ಕುಸುರಿ ಕೆಲಸ ಇದೆಯೋ ಆ ರೀತಿಯ ಕುಸುರಿ ಕೆಲಸವನ್ನ ಭರತೇಶ ವೈಭವದಲ್ಲಿ ರತ್ನಾಕರ ವರ್ಣಿ ಮಾಡಿದ್ದಾನೆ. ಆದ್ರಿಂದ ಭರತೇಶ ವೈಭವ ಒಂದು ಅನನ್ಯ ಕಾವ್ಯ. ಇವನು ಪರಂಪರೆಯಿಂದ ಭಿನ್ನವಾಗಿದ್ದೂ ಕೂಡ ತುಂಬಾ ಅನುಚಿತವಾಗಿ ನಡ್ಕೊಂಡು ಇದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಅವನು ಪರಂಪರೆಯಿಂದ ಭಿನ್ನವಾಗಿ ಒಂದು ಹೊಸ ದಾರಿಯನ್ನ ಸರಿಯಾದ ರೀತಿಯಲ್ಲೇ ನಿರ್ಮಿಸಿದ್ದಾನೆ. ಎಷ್ಟು ಕಷ್ಟ ಅದನ್ನ ನಿರ್ಮಾಣ ಮಾಡೋದು ಅಂದ್ರೆ ಅನಂತರದ ಯಾವ ಸಾಂಗತ್ಯ ಕವಿ ಕೂಡ ಆ ರೀತಿಯ ಇನ್ನೊಂದು ಕಾವ್ಯವನ್ನ ಯಾವುದೇ ಧರ್ಮಕ್ಕೆ ಸಂಬಂಧಿಸಿದ್ದಾಗ್ಲಿ ಅಲ್ಲಿಂದ ಕಥೆಯನ್ನು ತೆಗೆದುಕೊಂಡು ರಚಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಇವನು ಈ ರೀತಿ ಒಂದು ವಿಶಿಷ್ಟವೂ ಅನನ್ಯವೂ ರಸಪೂರ್ಣವೂ ಆದಂತ ಕಾವ್ಯವನ್ನ ಕೊಟ್ಟು 450 ವರ್ಷಗಳಾದ್ರೂ ಕೂಡ ಇನ್ನು ಉಳ್ಕೊಂಡಿದ್ದಾನೆ. ಆಯ್ತೇನವ? ಸ್ವಾತಂತ್ರ್ಯವಿದೆಯೇ ನೋಡಿ. ನಾವು ಇಲ್ಲ ಇಂಥ ಪ್ರಶ್ನೆಗಳು ಯಾವ ಹಿನ್ನೆಲೆಯಿಂದ ಬರುತ್ತೆ ಅಂದ್ರೆ, ಇವತ್ತು ನಾವು 20ನೇ ಶತಮಾನದಿಂದ ಕೇಳ್ತಾ ಇರ್ತಕ್ಕಂಥ ಮಹಿಳಾ ಸಬಲೀಕರಣ, ಮಹಿಳಾ ಸ್ವಾತಂತ್ರ್ಯ, ಸ್ತ್ರೀವಾದ ಇಂಥ ಇದರಿಂದ ಸಿದ್ಧಾಂತಗಳಿಂದ ನಾವೇನು ಪ್ರೇರಿತರಾಗಿದ್ದೀವಿ, ಪ್ರಜಾಪ್ರಭುತ್ವ ಕಾಲಕ್ಕೆ ಅದು ಸರಿಯಾದ್ದೇನೆ. ಕೇಳಬೇಕಾದಂತ ಪ್ರಶ್ನೆಗಳೇ, ನಡ್ಕೊಳ್ಬೇಕಾದಂತ ರೀತಿನೇ. ಆಯ್ತಾ? ಹೊನ್ನಮ್ಮ ಹೇಳ್ದಾಗೆ ಒಂದು ಕಾಲ್ನಲ್ಲಿ ಗಂಡ ಒದ್ರೆ ಇನ್ನೊಂದು ಕಾಲನ್ನ ಒತ್ತಿ ಅವನನ್ನ ನೀನು ಸಮಾಧಾನ ಪಡಿಸು ಅನ್ನುವಂತ ದಿನಗಳು ಇದೆಲ್ಲ. ಆ ರೀತಿ ಯಾರು ಭಾವಿಸಲು ನಿರೀಕ್ಷಿಸಲು ಬಾರದು. ಆದರೆ ಇದು ಒಂದು ಕಾಲದ ಧರ್ಮವನ್ನ ಇನ್ನೊಂದು ಕಾಲದಲ್ಲಿ ಆ ವಾದಗಳೇ ಇಲ್ಲದೆ ಇದ್ದಂತ ಕಾಲದಲ್ಲಿ, ಆ ಪರಿಕಲ್ಪನೆಗಳೇ ಇಲ್ಲದೆ ಇದ್ದಂತ ಕಾಲದಲ್ಲಿ ರಚಿತವಾದಂತ ಒಂದು ಕಾವ್ಯವನ್ನ, ಒಂದು ಸಂಸಾರದ ಚಿತ್ರಣವನ್ನ ನಮ್ಮ ಈಗಿನ ಕಾಲದಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಗಳಿಗೆ ಅನುಗುಣವಾಗಿ ಇದೆಯೇ ಅಂತ ಕೇಳೋದು ಅಷ್ಟು ಸರಿಯಾದ ವಿಮರ್ಶೆಯ ರೀತಿ ಅಲ್ಲ. ಆದರೆ ಭರತೇಶ ವೈಭವದಲ್ಲಿ ನೋಡಿ, ಎಲ್ಲಿಯೂ ಕೂಡ ಯಾವ ಹೆಣ್ಣನ್ನು ಕೂಡ ಶೋಷಿಸಿದ ಪ್ರಸಂಗವೇ ಬರೋದಿಲ್ಲ. ಯಾವ ಹೆಣ್ಣಿನ ಆಸೆಯನ್ನು ಕೂಡ ಕರ್ಬ್ ಮಾಡಿದಂತ ಪ್ರಸಂಗವೇ ಬರೋದಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಅವ್ರು ತುಂಬಾ ಖುಷಿಯಾಗಿರೋ ಚಿತ್ರಣವೇ ಉದ್ದಕ್ಕೂ ಕಾಣುತ್ತೆ. ರಾಮಾಯಣದಲ್ಲಿ ಮಂಡೋದರಿ ಅತ್ತ ಹಾಗೆ, ಸೀತೆ ಅತ್ತ ಹಾಗೆ, ಊರ್ಮಿಳೆ ಅತ್ತ ಹಾಗೆ ಇಲ್ಲಿ ಯಾರು ಅಳೋದಿಲ್ಲ, ಯಾರು ಶೋಕಿಸೋದಿಲ್ಲ, ಯಾರು ಏಕಾಂಗಿತನವನ್ನ ಅನುಭವಿಸೋದಿಲ್ಲ. ಆದ್ರಿಂದ ಅವರಿಗೆ ಸ್ವಾತಂತ್ರ್ಯ ಇತ್ತೆ ಅಂದ್ರೆ ಭರತೇಶ ವೈಭವ ಕಾವ್ಯದಲ್ಲಿ ಕಾಣುವ ರೀತಿಯಲ್ಲಿ ಅವರಿಗೆ ಯಾವ ನಿರ್ಬಂಧವೂ ಇರೋದಿಲ್ಲ. ಅವರು ಪೂರ್ಣ ಸುಖವಾಗಿ ಸಂತೋಷದಿಂದ ಇದ್ರು. ಭರತೇಶ ವೈಭವದಲ್ಲಿ ಹೆಣ್ಣನ್ನು ಕೇವಲ ಭೋಗದ ವಸ್ತುವನ್ನಾಗಿ ಇಲ್ಲ, ಹಾಗಲ್ಲ. ಯಾಕೆಂದ್ರೆ ಅವರು ತಮ್ಗೆ ವ್ರತ ಇರ್ಲಿ ಅಂತ ಕೇಳ್ಕೊಳ್ತಾರೆ. ಆಮೇಲೆ ಅವರು ಜಿನಪೂಜೆಯನ್ನ ಮಾಡ್ತಾರೆ. ಅತ್ತೆಯನ್ನ ನೋಡೋದಕ್ಕೆ ಯಾರು ಅವ್ರನ್ನ ಬಲವಂತ ಮಾಡಲ್ಲ, ತಾವಾಗೆ ಹೋಗಿ ನೋಡ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಆಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ತನ್ನ ಎಲ್ಲ ರಾಣಿಯರನ್ನು ಭರತೇಶ ಜೊತೆ ಕರ್ಕೊಂಡು ಹೋಗ್ತಾನೆ. ಅವರಿಗೆ ಪ್ರತ್ಯೇಕ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾನೆ. ಹೆಣ್ಣನ್ನ ಸಂಸಾರದ ಒಂದು ಅಗತ್ಯವಾದಂತ ಭಾಗ ಅಂತ ಕಾಣಲಾಗಿದೆಯೇ ವಿನಃ ಕೇವಲ ಭೋಗದ ವಸ್ತು ಅಂತ ಕಾಣುವ ಯಾವುದೇ ಒಂದು ಸಾಲು ಕೂಡ ಭರತೇಶ ವೈಭವದಲ್ಲಿ ಬರೋದಿಲ್ಲ. ನೆಕ್ಸ್ಟ್.
ಬಳಸಿಯೂ ಬ್ರಹ್ಮಚಾರಿ ಅನ್ನುವ ವಾಕ್ಯ ಪುರುಷ ಪ್ರಧಾನ ಸಮಾಜವನ್ನ ಪ್ರೇರೇಪಿಸಿತೆ. ಇದು ನೋಡಿ, ಈ ಒಂದು ಒಂದು ಇದನ್ನ ಮಾತನ್ನ ಅದನ್ನ ಹೇಳಿದಂತ ಸಂದರ್ಭವನ್ನ ಬಿಟ್ಟು ಮತ್ತೊಂದು ಸಂದರ್ಭದ ಜೊತೆಗೆ ಜೋಡಿಸಿ ಹೇಳಿದಾಗ ಈ ರೀತಿ ಅಪಾರ್ಥದ ಕಲ್ಪನೆಗಳು ಬರುತ್ತೆ. ಇದು ಭರತೇಶ ವೈಭವದಲ್ಲಿ ಕವಿವಾಕ್ಯ ಸಂಧಿಯಲ್ಲೋ ಆಸ್ಥಾನ ಸಂಧಿಯಲ್ಲೋ ಬರ್ತಕ್ಕಂಥ ಮಾತು. ಭರತೇಶನ ಗುಣ ಎಂತದ್ದು ಅನ್ನೋದನ್ನ ಹೇಳ್ಬೇಕಾದ್ರೆ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ, ಭರತ ಚಕ್ರಿಯ ಪೊಗಳಲಳವೆ. ಭರತನ ಇದನ್ನ ವ್ಯಕ್ತಿತ್ವವನ್ನ ವರ್ಣಿಸ್ಬೇಕಾದ್ರೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ, ಭೂಮಂಡಲವಿದ್ದು ನಿಸ್ಸಂಗ, ಮಂಡೆ ಬೆಳೆದು ಮನ ಬೋಳಾದ ತವಸೆಯ ಪರಿಯ ಬಣ್ಣಿಸಲಳವೆ. ಇಂಥ ಮಾತುಗಳು ಅದೇ ಸಂಧಿಯಲ್ಲಿ ಬರ್ತವೆ. ಆಯ್ತಾ? ಈ ಅಲ್ಲಿ ಕವಿವಾಕ್ಯ ಸಂಧಿಯಲ್ಲಿ ಒಬ್ಬ ಕವಿ ಭರತನನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಏನು ಅಂತಂದ್ರೆ, ನೀನು ಎಂತವನು ಅನ್ನೋದನ್ನ ಹೇಳ್ಬೇಕಾದ್ರೆ ಅಲ್ಲಿ ಬರ್ತಕ್ಕಂಥದ್ದು, ಶಿಲೆಯ ಮೇಲಿನ ಭೋಗಿಗಳುಂಟು, ಮೊಲೆಯ ಮೇಲಿನ ಯೋಗಿಗಳುಂಟು. ಅಂದ್ರೆ ಕೂಡ ಅದರಿಂದ ಮಾನಸಿಕವಾಗಿ ದೂರವನ್ನ ಕಾಪಾಡ್ಕೊಂಡಿರ್ತಕ್ಕಂಥ, ಅಂತರವನ್ನ ಕಾಪಾಡ್ಕೊಂಡಿರ್ತಕ್ಕಂಥ, ಅದರಲ್ಲಿ ಮುಳುಗದೆ ಇರ್ತಕ್ಕಂಥ ಒಂದು ಎಚ್ಚರವನ್ನ, ಇವೆಲ್ಲ ಅಶಾಶ್ವತ ಅನ್ನುವ ಎಚ್ಚರವನ್ನ ಕಾಯ್ದುಕೊಂಡಿರ್ತಕ್ಕಂಥ ಒಂದು ಮನಸ್ಸನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸನ್ಯಾಸಿಗಳಾದ್ರೂ ಕೂಡ ಅವರಿಗೆ ಭೋಗದ ಆಸೆ ಇರುತ್ತೆ. ಶಿಲೆಯ ಮೇಲಿನ ಭೋಗಿಗಳುಂಟು ಅಂದ್ರೆ ಅದೇ ಅರ್ಥ ಅಲ್ಲಿ. ವೈರಾಗ್ಯವನ್ನ ತಾಳಿರ್ತಾರೆ, ವೈರಾಗ್ಯ ದೀಕ್ಷೆಯನ್ನ ಪಡ್ಕೊಂಡಿರ್ತಾರೆ, ಸನ್ಯಾಸಿಗಳಾಗಿರ್ತಾರೆ, ಎಲ್ಲೋ ಧ್ಯಾನಕ್ಕೆ ತಪಸ್ಸಿಗೆ ಅಂತ ಕೂತಿರ್ತಾರೆ. ಆದ್ರೆ ಅವ್ರ ಮನಸ್ಸಿನಲ್ಲಿ ಭೋಗದ ಆಲೋಚನೆಯೇ ಇರುತ್ತೆ. ಅಯ್ಯೋ ಆ ತರ ಇದ್ದಿದ್ರಿ ಎಷ್ಟ್ ಚೆನ್ನಾಗಿತ್ತು ಅಂತ ಹಂಬಲಿಸ್ತಿರ್ತಾರೆ. ಇನ್ನು ಕೆಲವರು ಸಂಸಾರದೊಳಗೆ ಇದ್ದೂ ಕೂಡ ಭೋಗವನ್ನ ಅನುಭವಿಸ್ತಾ ಇದ್ರೂ ಕೂಡ ಇದಕ್ಕಿಂತ ಮೇನಿಂದು ಮುಂದಿಂದು ಇನ್ನೊಂದಿದೆ ಅನ್ನುವ ಎಚ್ಚರವನ್ನ ಕಾಪಾಡ್ಕೊಂಡಿರ್ತಾರೆ. ಸೊ ಶಿಲೆಯ ಮೇಲಿನ ಇದು ಏನಿರ್ತದೆ, ಶಿಲೆಯ ಮೇಲಿನ ಭೋಗಿಗಳುಂಟು, ಮೊಲೆಯ ಮೇಲಿನ ಯೋಗಿಗಳುಂಟು ಅನ್ನೋ ಮಾತಲ್ಲಾಗ್ಲಿ, ಮಂಡೆ ಬೆಳೆದು ಮನ ಬೋಳಾದ ತವಸಿಯ, ಇಲ್ಲಿ ಸನ್ಯಾಸಿಗಳು ಸಾಮಾನ್ಯವಾಗಿ ತಲೆ ಬೋಳಿಸ್ಕೊಂಡಿರ್ತಾರೆ. ಆಯ್ತಾ? ಆದ್ರೆ ಮನಸ್ಸನ್ನ ಬೋಳಿಸ್ಕೊಂಡಿರೋದಿಲ್ಲ. ಭರತನಿಗೆ ತಲೆ ಮೇಲಿನ ಕೂದಲಿದೆ. ಕೆಲವು ಪದ್ಯಗಳಲ್ಲಿ ಭರತೇಶ ವೈಭವದಲ್ಲಿ ಅವನು ಕೂದಲು ಹೇಗಿತ್ತು ಅನ್ನೋದರ ಮತ್ತೆ ಹೇಗೆ ಗಾಳಿಗೆ ಹಾರಾಡ್ತಿತ್ತು ಅನ್ನೋದರ ವರ್ಣನೆ ಕೂಡ ಬರುತ್ತೆ. ಸಡಿಲವಾಗಿ ಕಟ್ಟಿರತಕ್ಕಂಥ ಕೂದಲು, ಮುನಿಯನ್ನ ಕಾಯ್ಲಿಕ್ಕೆ ನಿಂತಾಗ ಕೂದಲು ಲಘುವಾಗಿ ಹಾರಾಡ್ತಾ ಇತ್ತು, ಈ ತರ ಮಾತುಗಳು ಬರುತ್ತೆ. ಸೊ ಹಾಗೆ ಇಲ್ಲಿ ಭರತನ ತಲೆ ಮೇಲೆ ಕೂದಲಿದೆ, ಆದ್ರೆ ಮನಸ್ಸಿನಲ್ಲಿ ಭೋಗದ ಆಕಾಂಕ್ಷೆ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥ ಮಾತದು. ಯಾವುದೇ ಒಂದು ಕಾವ್ಯವನ್ನ, ಯಾವುದೇ ಕವಿದು, ಯಾವುದೇ ಧರ್ಮದ್ದಾಗಲಿ, ಅದು ಯಾವ ಆಂಗಲ್ ಅಲ್ಲಿ ಹೇಳಿದ್ದಾರೆ, ಯಾವ ಕೋನದಿಂದ ಹೇಳಿದ್ದಾರೆ, ಯಾವ ದೃಷ್ಟಿಯಿಂದ ಹೇಳಿದ್ದಾರೆ, ಆ ದೃಷ್ಟಿಯಿಂದಲೇ ನೋಡ್ಬೇಕು. ಅದು ಬಿಟ್ಟು ಬೇರೆ ದೃಷ್ಟಿಯಿಂದ ನೋಡಿದ್ರೆ ವಿತಂಡವಾದಗಳು ಹುಟ್ಟುತ್ತೆ. ನೆಕ್ಸ್ಟ್ ಸರ್, ಚಾಟ್ ಬಾಕ್ಸ್ ಅಲ್ಲಿ ಯಾವ್ದು ಪ್ರಶ್ನೆ ಇಲ್ಲ. ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳಿ, ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಸರ್, ಗಂಡು ಎಷ್ಟು ಹೆಣ್ಣನ್ನಾದರೂ ಹೆಂಡತಿಯರನ್ನಾಗಿ ಮಾಡಿಕೊಂಡು ಅವರನ್ನು ಸುಖವಾಗಿ ಬಾಳಿಸಿ ಆಳಬಹುದೇ ಭಾವವನ್ನ ಕೃತಿ ಸಾರುತ್ತದೆಯೇ ಅಂತ. ಈ ಪ್ರಶ್ನೆ ಕೇಳಿದವರ ಅನುಭವ ಏನ್ ಹೇಳುತ್ತೆ? ಅವರ ಸಾಂಸಾರಿಕ ಅನುಭವ. ನಾನು ಆಗ್ಲೇ ಹೇಳ್ದಾಗೆ ಭರತೇಶ ವೈಭವ ಒಂದು ಆದರ್ಶದ ಚಿತ್ರಣವನ್ನ ಕೊಡುತ್ತೆ. ಹೀಗೆ ಇರ್ಬೇಕು, ಹೀಗಿದ್ರೆ ಎಷ್ಟು ಸೊಗಸಾಗಿರುತ್ತೆ ಸಂಸಾರ, ಆತ್ಮಹಿತವೂ ಸಾಧ್ಯ ಆಗತ್ತೆ, ಲೌಕಿಕ ಹಿತವೂ ಸಾಧ್ಯ ಆಗತ್ತೆ ಅನ್ನುವುದನ್ನ ಸಾಧಿಸಿ ತೋರಿಸುವುದು ಭರತೇಶ ವೈಭವದ ಕವಿಯ ಉದ್ದೇಶ. ಆದ್ರಿಂದ ಅಲ್ಲಿ ಅವನಿಗದು ಸಾಧ್ಯ ಆಯ್ತು ಅಂತಂದ್ರೆ ಅಂತ ಚಿತ್ರಣ ಇನ್ನೆಲ್ಲೂ ಕಾಣೋದಿಲ್ಲ. ಯಾವ ಜೈನ ಕವಿಯೂ ಮತ್ತೆ ಅಂತ ಚಿತ್ರಣ ಬರೆದಿಲ್ಲ. ಗೊತ್ತಾಯ್ತಾ? ಈಗ ಆದಿನಾಥ, ಭರತನ ತಂದೆಯಾಗಿದ್ದಂತ ಆದಿನಾಥನಿಗಿದ್ದವರು ಇಬ್ಬರೇ ಹೆಂಡ್ರು. ಆಯ್ತಾ? ಬಾಹುಬಲಿಗಿದ್ದವಳು ಒಬ್ಳೇ ಹೆಂಡತಿ, ಇಚ್ಛಾ ಮಹಾದೇವಿ ಅಂತ ಹೇಳಿ. ಹೀಗೆ ಇದು ಒಂದು ಅಪರೂಪದ ಚಿತ್ರಣವನ್ನ ಚಿತ್ರಿಸುವ ಪ್ರಯತ್ನವನ್ನ ಇವನು ಮಾಡಿದ್ದಾನೆ. ಆದ್ರಿಂದ ಭರತನಿಗೆ ಸಾಧ್ಯವಾಗಿದ್ದು ನಮಗೆಲ್ಲ ಸಾಧ್ಯ ಆಗ್ಬಿಡುತ್ತೆ ಅಂತಲ್ಲ. ಆದ್ರಿಂದ ನಾವು ಅಂತ ಸಾಹಸಕ್ಕೆ ಹೋಗದೆ ಇರೋದು ಒಳ್ಳೇದು. ಭರತೇಶ ಎಂತ ಶೂರ, ಎಷ್ಟು ಅವನ ದೈಹಿಕ ಬಲ ಎಲ್ಲಿ ಎಷ್ಟಿತ್ತು ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆ ಸಿಗುತ್ತೆ. ಏನು ಅಂದ್ರೆ, ಅವನು ದಿಗ್ವಿಜಯಕ್ಕೆ ಹೋಗಿ ಎಲ್ಲ ರಾಜ್ಯಗಳನ್ನು ಗೆಲ್ತಾ ಹೋಗ್ತಿದ್ದಾಗ
ಒಂದು ಸಲ ಮಾರುವೇಷದಿಂದ ರಾತ್ರಿಯಲ್ಲಿ ತನ್ನ ಸೈನಿಕರು ಶಿಬಿರದಲ್ಲಿ ಏನ್ ಮಾತಾಡ್ಕೊಳ್ತಿರ್ತಾರೆ ಅಂತ ಕೇಳೋದಕ್ಕೆ ಹೋಗ್ತಾ ಓಡಾಡ್ತಾ ಇರ್ತಾನೆ. ಅವಾಗ ಕೆಲವು ಸೈನಿಕರು ಮಾತಾಡ್ತಾ ಇರ್ತಾರೆ, ನಮ್ಮೆಲ್ಲರ ಶೌರ್ಯದಿಂದ ಹೋರಾಟದಿಂದ ದೊರೆ ಗೆಲ್ತಾ ಇದ್ದಾನೆ, ಅವನೊಬ್ಬನಿಂದಲೇ ಇದೆಲ್ಲ ಗೆಲ್ಲಕ್ ಆಗ್ತಾ ಇತ್ತ ಅಂತ ಮಾತಾಡ್ಕೊಳ್ತಿರ್ತಾರೆ. ಬರ್ತಾ ವಾಪಸ್ ಬರ್ತಾನೆ. ಮಾರನೇ ದಿನ ಬೆಳಿಗ್ಗೆ ಆಸ್ಥಾನಕ್ಕೆ ಬರುವಾಗ ತನ್ನ ಒಂದು ಕಿರುಬೆರಳನ್ನ ಡೊಂಕಾಗಿ ಮಾಡ್ಕೊಂಡು ಬರ್ತಾನೆ. ಮಾಡ್ಕೊಂಡು ಬಂದು ಇದು ಯಾಕೋ ಸ್ವಲ್ಪ ಉಳುಕಿ ಇದಾಗ್ಬಿಟ್ಟಿದೆ, ಯಾರು ಬಂದು ಇದನ್ನ ಸರಿಪಡಿಸಿ ಅಂತ ಕೇಳ್ತಾನೆ. ಅವಾಗ ಇಡೀ ಸೈನ್ಯವನ್ನ ಕಟ್ಟಿ ಎಳೆಸಿದ್ರು ಕೂಡ ಭರತನ ಕಿರುಬೆರಳನ್ನ ನೆಟ್ಟಗ್ ಮಾಡೋದಕ್ಕಾಗೋದಿಲ್ಲ. ಅವಾಗ ಇವನು ಇದ್ದಕ್ಕಿದ್ದಂಗೆ ಬೆರಳನ್ನ ನೆಟ್ಟಗ್ ಮಾಡಿದ ಕೂಡ್ಲೇನೆ ಆ ಏನ್ ಸೈನ್ಯ ಎಲ್ಲವಿರುತ್ತೆ ಅವೆಲ್ಲವೂ ಬಿದ್ದೋಗುತ್ತೆ. ಅಂದ್ರೆ ಅಷ್ಟು ಶಕ್ತಿವಂತನಾಗಿದ್ದ. ಮೂಲತಃ ಅದು ಜನಪದ ಆಶಯ. ಅದು ಜನಪದದಲ್ಲಿ ಆ ರೀತಿಯ ಕಥೆಗಳು ಕಾಣುತ್ತೆ. ಆಯ್ತಾ. ಆಮೇಲೆ ಹಾಗಾಗಿ ಅವನಿಗೆ ಸಾಧ್ಯವಾಗಿದ್ದು ಎಲ್ರಿಗೂ ಸಾಧ್ಯ ಆಗುತ್ತೆ ಅಂತಲ್ಲ. ಇದೊಂದು ಅಪರೂಪದ ಚಿತ್ರಣ. ಈ ಅಪರೂಪದ ಚಿತ್ರಣ ಒಂದು ಎಕ್ಸೆಪ್ಷನ್. ಯಾವಾಗ್ಲೂ ಎಕ್ಸೆಪ್ಷನ್ ಕನ್ಫರ್ಮ್ಸ್ ಜನರಲೈಸೇಷನ್ ಅಂತ ಒಂದ್ ಮಾತಿದೆ. ಅಂದ್ರೆ ಅಪವಾದಗಳು, ಎಕ್ಸೆಪ್ಷನ್ಸ್, ಅಪವಾದಗಳು ಸಾಮಾನ್ಯ ನಿಯಮವನ್ನ ದೃಢೀಕರಿಸುತ್ತವೆ ಅಂತ ಹೇಳಿ. ಆದ್ರಿಂದ ಸಾಮಾನ್ಯ ನಿಯಮ ಏನು? ಸಂಸಾರವನ್ನ ಒಬ್ಬಳ ಹೆಂಡತಿ ಜೊತೆ ನಡೆಸೋದೇ ಕಷ್ಟ. ಒಂದ್ ಹೆಂಡತಿ, ಒಂದ್ ಮನೆ, ಒಂದ್ ಆಫೀಸು, ಇವನ್ನ ನಿಭಾಯಿಸೋದೇ ಕಷ್ಟ. ಇನ್ನು ನೀವು 10 100 ಕಟ್ಕೊಂಡು ಎಲ್ಲ ನಿಭಾಯಿಸ್ತೀನಿ ಅನ್ನೋಕ್ ಹೋದ್ರೆ ಆಗಲ್ಲ. ಮರ್ಯಾದೆಯಿಂದ ಸುಮ್ಮನೆ. ಈಗ ಇನ್ನೊಂದು ಪ್ರಶ್ನೆ ಬಂತು, ಇದರಲ್ಲಿ ಜನಪದ ಅಂಶಗಳು ಇದೆಯೇ ಅಂತ. ಆಗ್ಲೇ ಹೇಳ್ದಾಗೆ ತುಂಬಾ ಜನಪದ ಅಂಶಗಳು ಇದರಲ್ಲಿ ಇದ್ದಾವೆ. ಮಂಡೆ ಬೆಳೆದು ಮನ ಬೋಳಾದ ತವಸಿ, ಅದು ಕೂಡ ಒಂದು ಜನಪದ ಆಶಯವೇ. ಆಮೇಲೆ ಆ ಜಟ್ಟಿಗಳು ಇವನು ಬಂದು ಎಳೆಯೋದು, ಬೆರಳು ಡೊಂಕಾಗಿರೋದು, ಇದು ಕೂಡ ಜನಪದ ಆಶಯವೇ. ಜೊತೆಗೆ ಬಹಳ ಮುಖ್ಯವಾಗಿರೋದು ಅಂದ್ರೆ ಇಲ್ಲಿ ದೇಸಿ ನುಡಿಗಟ್ಟುಗಳು ಉದ್ದಕ್ಕೂ ಕೂಡ ಇಲ್ಲಿ ದೇಸಿಯ ನುಡಿಗಟ್ಟು ಉದ್ದಕ್ಕೂ ವಿಜೃಂಭಿಸುತ್ತೆ. ನಯಸೇನನ ಕಾವ್ಯದಲ್ಲಿ, ಧರ್ಮಾಮೃತದಲ್ಲಿ ಹೇಗೆ ದೇಸಿಯ ನುಡಿಗಟ್ಟು ವಿಜೃಂಭಿಸಿದೆಯೋ ಇಲ್ಲೂ ಅದೇ ತರ ವಿಜೃಂಭಿಸಿದೆ ಇದು. ಆದ್ರಿಂದ ವೊಕ್ಯಾಬ್ಯುಲರಿ ದೃಷ್ಟಿಯಿಂದ ಜಾನಪದದ ಶಬ್ದಗಳು ಹೆಚ್ಚು ಸಿಗುತ್ತೆ. ನಾಣ್ಣುಡಿಗಳು, ಗಾದೆಗಳು ಇವುಗಳಿಗಿಂತ ಹೆಚ್ಚಾಗಿ ಇದರಲ್ಲಿ ಶಬ್ದ ರೂಪಗಳಲ್ಲಿ ನಾವು ರತ್ನಾಕರ ವರ್ಣಿಯಲ್ಲಿ ಇದನ್ನ ಹುಡುಕ್ಬೇಕು. ಆಮೇಲೆ ಪಂಪನ ಪ್ರಭಾವ ಆಗಿದೆಯೇ ಅಂತ ಇನ್ನೊಂದು ಪ್ರಶ್ನೆ ಬಂತು ಇವನ್ ಮೇಲೆ. ಪಂಪನ ಪ್ರಭಾವ, ಮೂಲ ಕಥೆಯನ್ನ ಪಂಪನಿಂದ, ಮಹಾಪುರಾಣದಿಂದ ತಗೊಂಡಿರ್ತಾರೆ. ಯಾಕೆಂದ್ರೆ ಅದು ಪರಂಪರೆಯಿಂದ ಬಂದ ಕತೆ. ಒಂದು ಕಥೆಯನ್ನ ಪರಂಪರೆಯಿಂದ ಬಂದ ಕತೆ ತಗೋಬೇಕಾದ್ರೆ ಹಿಂದಿನ ಕಾವ್ಯಗಳನ್ನು ಓದಿರ್ಲೇಬೇಕು. ಆದ್ರಿಂದ ಆ ತರದ್ದು ಹಂಗ್ ತಗೊಂಡಿದ್ದಾನೆ ವಿನಃ ಅವರ ಶೈಲಿಯನ್ನಾಗ್ಲಿ, ಅವರ ಶಬ್ದ ಸಮುಚ್ಚಯಗಳನ್ನಾಗಲಿ, ಅವರ ಉಪಮೆ ರೂಪಕಗಳನ್ನಾಗಲಿ ಇವನ್ ತಗೊಂಡಿಲ್ಲ. ಅಷ್ಟೇ ಅಲ್ಲ, ನೀವು ಪಂಪನಲ್ಲಿ ಕಾಣದೇ ಇರ್ತಕ್ಕಂತಹ ಪಂಪರನ್ನ ಇತರೆ ಹಳಗನ್ನಡ ಕಾಲದ ಜೈನ ಕವಿಗಳಲ್ಲಿ ಕಾಣದೇ ಇರ್ತಕ್ಕಂಥ ಕಥೆಯ ಕಟ್ಟುವಿಕೆಯನ್ನ, ಸ್ಟ್ರಕ್ಚರಿಂಗ್ ಆಫ್ ಎ ಸ್ಟೋರಿ, ಅದನ್ನ ನಾವು ರತ್ನಾಕರ್ನಲ್ಲಿ ಕಾಣ್ತೇವೆ. ಆದ್ರಿಂದ ರತ್ನಾಕರ ತುಂಬಾ ವಿಶಿಷ್ಟವಾಗಿರ್ತಕ್ಕಂಥ ಒಬ್ಬ ಕವಿ. ಸರಿ, ಆಯ್ತು, ಮುಗಿಸೋಣ ನಮ್ಮ ಇನ್ನ. ಬಾಬು ಸರ್ ಮುಗಿಸೋಣ. ಧನ್ಯವಾದಗಳು ಎಲ್ರಿಗೂ. ಮುಗಿಸಿ. ನಮಸ್ತೆ. ಓಕೆ ಸರ್. ತಮ್ಮ ಉಪನ್ಯಾಸವನ್ನ ಪ್ರಸ್ತುತಪಡಿಸಿದ ಡಾಕ್ಟರ್ SB ಪದ್ಮಪ್ರಸಾದ್ ಇವರಿಗೆ ಭಂಡಾರ ಪ್ರಕಾಶನ ಮಸ್ಕಿ ಇವರ ವತಿಯಿಂದ ಹಾಗೂ ಕೇಳುಗ ಎಲ್ಲ ಸಾಹಿತ್ಯ ಆಸಕ್ತರ ವತಿಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್. ಹಾಗೇನೆ ಕಾರ್ಯಕ್ರಮದ ಸಂಚಾಲಕರಿಗೆ ಹಾಗೂ ಸಹ ಸಂಯೋಜಕರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೇನೆ ಕೇಳುಗ ಸಾಹಿತ್ಯ ಆಸಕ್ತ ಬಂಧುಗಳಿಗೂ ಕೂಡ ನನ್ನ ಧನ್ಯವಾದಗಳು. ನನಗೆ ಇಲ್ಲಿ ಒಂದು ಅವಕಾಶವನ್ನ ಮಾಡಿ ಕೊಟ್ಟಿರ್ತಕ್ಕಂತಹ ಭಂಡಾರ ಪ್ರಕಾಶನ ಮಸ್ಕಿ ಇವರಿಗೆ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಈ ಕಾವ್ಯ ಕರ್ನಾಟಕ ಕಾರ್ಯಕ್ರಮ ಇರುವುದಿಲ್ಲ. 5ನೇ ತಾರೀಕಿಗೆ ಯಥಾರೀತಿ ಮತ್ತೆ 6:30 ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಥ್ಯಾಂಕ್ ಯು. ಯಾರೋ ಕೈ ಎತ್ತಿದಾರಲ್ಲ ಇಬ್ರು. 6ನೇ ತಾರೀಕು ಇರುತ್ತೆ. ಆಯ್ತು, ಜ್ಯೋತಿ ಕೈ ಎತ್ತಿ. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸರ್. ಸರಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.